ಶ್ರೀಗುರುಭ್ಯೋ ನಮಃ ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾತೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧವಾರಾಂ ನಿಧೀನ್. ಶ್ರೀಸತ್ಯೋವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಯೈರಹಂ ಶುಕವತ್ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಆತ್ಮತೀರ್ಥಾಖ್ಯಾನ್ ಸದಾ ವಿದ್ಯಾಗುರೂನ್ ಮಮ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲಗುಣನಿಧಿಃ ಸರ್ವದೋಷೌ ವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮಃ ಪ್ರೋಜ್झितकैतवोऽत्र ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವವಸ್ತುಮತ್ರ ಶಿವದಂ ತಾಪತ್ರಯೋನ್ಮೂಲನಂ. ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೆऽತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಖಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಬಾಹುಕಾಃ. ಯಂ ಪ್ರವ್ರಜन्तಮನಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ. ಮೈತ್ರೇಯ ಉವಾಚ ಮನೋಸ್ತು ಶತರೂಪಾಯಾಂ ತಿಸ್ರಃ ಕನ್ಯಾಶ್ಚ ಜಜ್ಞಿರೆ ಆಕೂತಿರ್ದೇವಹೂತಿಶ್ಚ ಪ್ರಸೂತಿರಿತಿ ವಿಶ್ರುತಾಃ. ಸ್ವಯಂಭುಮನು ಹಾಗೂ ಶತರೂಪಾದೇವಿಯರಿಗೆ ಆಕೂತಿ, ದೇವಹೂತಿ, ಪ್ರಸೂತಿ ಎನ್ನುವಂತಹ 3 ಜನ ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆ. ಅವರಲ್ಲಿ ಆಕೂತಿಯನ್ನು ರುಚಿ ಪ್ರಜಾಪತಿಗೆ ಕೊಟ್ಟು ವಿವಾಹ ಮಾಡಿದರು. ಆ ಆಕೂತಿ ಹಾಗೂ ರುಚಿ ಪ್ರಜಾಪತಿಗಳಲ್ಲಿ ಅವತರಿಸಿರತಕ್ಕಂತಹ ಭಗವಂತ ಅವನು ಯಜ್ಞನಾಮಕನಾಗಿ ಪರಮಾತ್ಮ ಅವತಾರ ಮಾಡ್ತಾನೆ ಎಂಬುದನ್ನು ಮುಂದೆ ಅಷ್ಟಮಸ್ಕಂದದಲ್ಲಿ ತಿಳಿಸ್ತಾರೆ. ದೇವಹೂತಿಯನ್ನು ಕರ್ದಮ ಪ್ರಜಾಪತಿಗಳಿಗೆ ಕೊಟ್ಟು ವಿವಾಹ ಮಾಡಿದ್ದಾರೆ. ದೇವಹೂತಿಯಲ್ಲಿ 9 ಜನ ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆ. ಅವರಲ್ಲಿ ಒಬ್ಬಳು ಅನಸೂಯೆ. ಅನಸೂಯೆಯನ್ನು ಅತ್ರಿ ಋಷಿಗಳಿಗೆ ಕೊಟ್ಟು ವಿವಾಹ ಮಾಡ್ತಾರೆ. ಆ ಅನಸೂಯೆಯಲ್ಲಿ ಮತ್ತೆ ಮಕ್ಕಳು ಹುಟ್ಟಬೇಕು ಅನ್ನೋದಕ್ಕಾಗಿ ಅತ್ರಿ ಋಷಿಗಳು ವೃಕ್ಷಪರ್ವತಕ್ಕೆ ತಪಸ್ಸು ಮಾಡೋದಕ್ಕೆ ಅಂತ ಹೊರಡ್ತಾರೆ. ಅತ್ಯಂತ ಕಠಿಣವಾದ ತಪಸ್ಸನ್ನು ಅತ್ರಿ ಋಷಿಗಳು ಮಾಡ್ತಾ ಇದ್ದಾರೆ. ತಪಸ್ಸನ್ನು ಮಾಡಿ ಅಲ್ಲಿ ಧ್ಯೇಯನಾದಂತಹ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ತ್ರಿಮೂರ್ತಿಗಳಿಗೆ ಸಮಾನನಾದ ಪುತ್ರನನ್ನು ನನಗೆ ಕರುಣಿಸು. ಅತ್ರಿ ಋಷಿಗಳು ತಪಸ್ಸು ಮಾಡುವಾಗ ಬ್ರಹ್ಮ, ವಿಷ್ಣು, ಮಹೇಶ್ವರ ಹೀಗೆ ಪ್ರತ್ಯೇಕವಾಗಿ 3 ದೇವತೆಗಳನ್ನು ಕುರಿತು ತಪಸ್ಸು ಮಾಡಲಿಲ್ಲ.
ಸರ್ವೋತ್ತಮನಾದ ವಿಷ್ಣುವನ್ನು ಕುರಿತು ತಪಸ್ಸು ಮಾಡಿದ್ದಾರೆ. ನಿನಗೆ ಸಮಾನನಾದ 3 ಮಕ್ಕಳನ್ನು ನನಗೆ ದಯಪಾಲಿಸು ಎಂಬುದಾಗಿ. ಇದು ಜ್ಞಾನಿಗಳ ಲಕ್ಷಣ ಎಂಬುದಾಗಿ ಭಾಗವತ ಇಲ್ಲಿ ಸೂಚನೆ ಕೊಡುತ್ತದೆ. ಒಂದು ಉನ್ನತ ಪದವಿಯನ್ನು ಬಯಸಿರ್ತಕ್ಕಂತಹ ಒಬ್ಬ ಪ್ರತಿಭಾವಂತನಾದಂತಹ ಒಬ್ಬ ವ್ಯಕ್ತಿ ಕೆಲಸಕ್ಕಾಗಿ ಸಣ್ಣ ಪುಟ್ಟ ಅಧಿಕಾರಿಗಳ ಕಡೆಗೆ ಹೋಗದೆ, ಅವರನ್ನು ದಮ್ಮಯ್ಯ ಅಂತನ್ನದೆ, ಅವರೆಲ್ಲರಿಗೂ ಒಡೆಯನಾದ ಒಬ್ಬ ಅಧಿಕಾರಿಯನ್ನು ತಾನು ಆಶ್ರಯಿಸ್ತಾನೆ. ಅವನು ಮುಖ್ಯಮಂತ್ರಿಯಾಗಿರಬಹುದು ಅಥವಾ ಇನ್ನೂ ಉನ್ನತ ಹುದ್ದೆಯಲ್ಲಿರಬಹುದು. ಅಂತಹ ದೊಡ್ಡ ಅಧಿಕಾರಿಯನ್ನು ಆಶ್ರಯಿಸಿ ಅವನನ್ನೇ ಹೋಗಿ ಬೇಡಿಕೊಳ್ತಾನೆ, ನನಗೆ ಇಂತಹ ಶಿಕ್ಷಣ ಇದೆ, ಇಂತಹ ಸೇವೆಯನ್ನು ನಾನು ಮಾಡಲಿಕ್ಕೆ ಸಿದ್ಧನಿದ್ದೇನೆ, ನನಗೆ ಒಂದು ಕೆಲಸವನ್ನು ಕೊಡಿ ಅಂತ. ಇದು ಲೋಕದಲ್ಲಿ ಕಾಣುವಂತಹ ಒಂದು ಸಣ್ಣದಾದಂತಹ ನೀತಿ. ಅತ್ರಿ ಋಷಿಗಳು ಇದೇ ಕಾರ್ಯವನ್ನು ಮಾಡಿದ್ದು ಅಂತ ಶ್ರೀಮದ್ ಭಾಗವತ ನಮಗೆ ತಿಳಿಸ್ತದೆ. ಬ್ರಹ್ಮ ಹಾಗೂ ರುದ್ರದೇವರನ್ನು ಪ್ರತ್ಯೇಕವಾಗಿ ಅತ್ರಿ ಋಷಿಗಳು ಪ್ರಾರ್ಥನೆ ಮಾಡದೆ ನೇರವಾಗಿ ಸರ್ವೋತ್ತಮನಾದ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾ, ನಿನಗೆ ಸಮಾನರಾದಂತಹ ಮಕ್ಕಳನ್ನು ನನಗೆ ಕೊಡು ಎಂಬುದಾಗಿ ಕೇಳಿಕೊಂಡಿದ್ದಾರೆ. ಇಲ್ಲಿ ಶ್ರೀಮದ್ ಭಾಗವತ ಪರಮಾತ್ಮನಿಗೆ ಸಮಾನರಾದವರನ್ನು ಅತ್ರಿ ಋಷಿಗಳು ಪ್ರಾರ್ಥನೆ ಮಾಡಿದರು. ಅದಕ್ಕೆ ಉತ್ತರವಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ಅಲ್ಲಿ ಪ್ರತ್ಯಕ್ಷರಾದರು. ಕೇಳಿದ್ದು ಯಾರನ್ನು? ಪರಮಾತ್ಮನನ್ನು. ನಿನಗೆ ಸಮಾನರಾದ ಮಕ್ಕಳನ್ನು ನನಗೆ ಕರುಣಿಸು ಅಂತ ಅತ್ರಿ ಋಷಿಗಳು ಪ್ರಾರ್ಥನೆ ಮಾಡಿದ್ದಾರೆ. ಅವರಿಗೆ ಸಮಾನರಾದವರು ಅಂತಂದರೆ ಪರಮಾತ್ಮನಿಗೆ ಸಮಾನರಾದವರು ಯಾರು? ಒಂದು ಕಡೆಗೆ ಕೇಳ್ತೇವೆ, ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ ರಾಮ ರಾವಣಯೋರ್ಯುದ್ಧಂ ರಾಮ ರಾವಣಯೋರಿವ. ಭಗವಂತನ ಸಾದೃಶ್ಯವನ್ನು ನಾವು ತಿಳಿಯೋದಾದರೆ ಎಲ್ಲಿ ತಿಳಿಲಿಕ್ಕೆ ಬರ್ತದೆ? ಭಗವಂತನಲ್ಲೇ ನಾವು ತಿಳಿಯಬೇಕಷ್ಟೇ. ಗಗನಕ್ಕೆ, ಆಕಾಶಕ್ಕೆ ದೃಷ್ಟಾಂತವನ್ನು ನಾವು ನೀಡಲಿಕ್ಕೆ ಸಾಧ್ಯ ಇಲ್ಲ. ಗಗನವನ್ನೇ ಗಗನಕ್ಕೆ ದೃಷ್ಟಾಂತವಾಗಿ ನೀಡಬೇಕು. ಸಾಗರಕ್ಕೆ ಸಾಗರವನ್ನೇ ಉಪಮೆಯಾಗಿ ಹೇಳಬೇಕು. ರಾಮರಾವಣರ ಯುದ್ಧ ಹೇಗಿತ್ತು? ರಾಮರಾವಣರ ಯುದ್ಧದಂತೆ ಇತ್ತು. ಅಂದರೆ ದೃಷ್ಟಾಂತವನ್ನು ಕೊಡಬೇಕು ಅಂದರೆ ಅದೇ ವ್ಯಕ್ತಿಯ ದೃಷ್ಟಾಂತವನ್ನು ಕೊಡಬೇಕೇ ಹೊರತು ಬೇರೆದನ್ನು ಕೊಡಲಿಕ್ಕೆ ಬರುವುದಿಲ್ಲ. ಹಾಗಿದೆ ಕೆಲವುದು. ಹಾಗೆ ಪರಮಾತ್ಮನಿಗೆ ಸದೃಶರಾದವರು ಅಂತಂದರೆ ಪರಮಾತ್ಮನೇ ಆಗಬೇಕೇ ಹೊರತು ಪರಮಾತ್ಮನನ್ನು ಹೊರತುಪಡಿಸಿ ಬೇರೆಯವರು ಪರಮಾತ್ಮನಿಗೆ ಸದೃಶರಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಅತ್ರಿ ಋಷಿಗಳು ಪ್ರಾರ್ಥನೆ ಮಾಡಿದ್ದೇನು? ಅದಕ್ಕೆ ಶ್ರೀಮದಾಚಾರ್ಯರಂತಾರೆ, ಅತ್ರಿ ಋಷಿಗಳು ಪ್ರಾರ್ಥನೆ ಮಾಡಿದ್ದು ಹಾಗೇನೆ. ಬ್ರಹ್ಮಸ್ತಶ್ಚೈವ ರುದ್ರಸ್ತಃ ಸ್ವಯಂಚಾಪಿ ಹರಿಃಪ್ರಭು ಪ್ರಜಾಂ ತ್ರಿಪುರುಷ ಸಮಾಂ ಯಚ್ಛತ್ವಿತ್ಯತ್ರಿರೈಚ್ಛತ. ಅತ್ರಿ ಋಷಿಗಳು ಏನು ಪ್ರಾರ್ಥನೆ ಮಾಡಿದ್ದಾರೆ ಅಂತಂದರೆ, ಬ್ರಹ್ಮಸ್ಥನಾದಂತಹ ಬ್ರಹ್ಮಾಂತರ್ಯಾಮಿಯಾದಂತಹ ನೀನು ಮಗನಾಗಿ ಬಾ, ರುದ್ರಾಂತರ್ಯಾಮಿಯಾದ ನೀನು ನನಗೆ ಮಗನಾಗಿ ಬಾ, ಸ್ವಯಂ ನೀನು ಒಂದು ರೂಪದಿಂದ ಮಗನಾಗಿ ಬಾ. ಹೀಗೆ ಅತ್ರಿ ಋಷಿಗಳು ಪ್ರಾರ್ಥನೆ ಮಾಡಿದ್ದು. ಅವರ ಪ್ರಾರ್ಥನೆಯ ಮೇರೆಗೆ ಪರಮಾತ್ಮ ಯದ್ವೈ ಧ್ಯಾಯಸಿ ತೇವಯಂ, ನೀನು ಯಾರನ್ನು ಪ್ರಾರ್ಥನೆ ಮಾಡಿದ್ದೀಯೋ ಆ ರೀತಿಯಲ್ಲಿ ನಾನು ಪ್ರಕಟನಾಗಿದ್ದೇನೆ, ನಾವು ಬಂದಿದ್ದೇವೆ ಅಂತ ಪರಮಾತ್ಮ ಅಲ್ಲಿ ಉತ್ತರ ನೀಡಿದ್ದಾನೆ. ಇಲ್ಲಿ ಪರಮಾತ್ಮ ತಾನು
ದತ್ತನಾಗಿ ಅವತಾರ ಮಾಡಿದರೆ ಮತ್ತು ಸೋಮಾಂಶ ಸಂಭೂತನಾಗಿ ಬ್ರಹ್ಮದೇವರು ಸೋಮನಲ್ಲಿ ಆವಿಷ್ಟನಾಗಿ ಪ್ರಕಟರಾಗಿದ್ದಾರೆ. ಬ್ರಹ್ಮದೇವರಿಗೆ ಅವತಾರ ಅಂತನ್ನೋದು ಭೂಲೋಕದಲ್ಲಿ ಇಲ್ಲ ಅಂತ ಆಚಾರ್ಯರು ಈ ಪ್ರಸಂಗದಲ್ಲಿ ತಾತ್ಪರ್ಯದಲ್ಲಿ ತಿಳಿಸ್ತಾರೆ. ಬ್ರಹ್ಮಣೋ ನಾವತಾರೋಸ್ತಿ ಸನ್ನಿಧಾನಂತೂ ಕೇವಲಂ. ಬ್ರಹ್ಮದೇವರಿಗೆ ಮತ್ತು ಭೂಲೋಕದಲ್ಲಿ ಅವತಾರ ಇಲ್ಲ. ಅವತಾರ ಇದೆ ಅನ್ನುವ ಕಥೆಗಳೇನಾದರೂ ಕೇಳಿಸಿದರೆ ಅವುಗಳಿಗೆ ಇಷ್ಟು ಅರ್ಥ ಏನು ಅಂತಂದರೆ, ಬ್ರಹ್ಮದೇವರು ಇವರು ಸನ್ನಿಧಾನವನ್ನು ಇರಿಸಿರ್ತಾರೆ. ಬ್ರಹ್ಮದೇವರ ಸನ್ನಿಧಾನವನ್ನು ಚಿಂತನೆ ಮಾಡಬೇಕೇ ಹೊರತು ಬ್ರಹ್ಮದೇವರಿಗೆ ಸಾಕ್ಷಾತ್ ಅವತಾರ ಇಲ್ಲ. ಹೀಗಾಗಿ ಬ್ರಹ್ಮದೇವರು ಸೋಮನಲ್ಲಿ ಆವಿಷ್ಠರಾಗಿ ಪ್ರಕಟರಾಗಿದ್ದಾರೆ. ರುದ್ರದೇವರು ದೂರ್ವಾಸ ರೂಪದಿಂದ ರುದ್ರದೇವರು ಪ್ರಕಟರಾಗಿದ್ದಾರೆ. ಹೀಗೆ ಪರಮಾತ್ಮ ತಾನು ಎರಡು ಅಧಿಷ್ಠಾನಗಳಲ್ಲಿ ಅಂತರ್ಯಾಮಿಯಾಗಿದ್ದು ಸ್ವಯಂ ತಾನು ದತ್ತರೂಪದಿಂದ ಪರಮಾತ್ಮ ಪ್ರಕಟನಾದ. ಇಲ್ಲಿ ಇನ್ನೊಂದು ಪ್ರಶ್ನೆ ಬರ್ತದೆ. ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ಒಂದು ಪ್ರಶ್ನೆಯನ್ನು ಮಾಡಿಕೊಳ್ತಾರೆ. ಅತ್ರಿ ಋಷಿಗಳು ಪರಮಾತ್ಮನಿಗೆ ಸಮಾನರಾದ ಮಕ್ಕಳು ನನಗೆ ಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮನಿಗೆ ಸಮಾನವಾದ 3 ರೂಪಗಳನ್ನು ಪರಮಾತ್ಮ ತಾನು ಪ್ರಕಟ ಮಾಡಬೇಕಾಗಿತ್ತು. ಹಾಗೆ ಮಾಡದೆ ತಾನು ಸ್ವಯಂ ದತ್ತನಾಗಿ ಮತ್ತು ಸೋಮ ಎನ್ನುವಂತಹ ಒಂದು ರೂಪದಿಂದ, ದೂರ್ವಾಸ ಎನ್ನುವ ಮತ್ತೊಂದು ರೂಪದಿಂದ ಪರಮಾತ್ಮ ಯಾಕೆ ಅಲ್ಲಿ ಪ್ರಕಟನಾದ? ತನ್ನದೇ ಆದ ಅನೇಕ ರೂಪಗಳು ಇರುವಾಗ ಈ 2 ಅಧಿಷ್ಠಾನಗಳನ್ನು ಹೊತ್ತುಕೊಂಡು ಯಾಕೆ ಬಂದ? ಅದಕ್ಕೆ ಶ್ರೀಮದಾಚಾರ್ಯರಂತಾರೆ, ಯಾವ ಅಧಿಷ್ಠಾನಗಳಲ್ಲಿ ಉಪಾಸನೆಯನ್ನು ಮಾಡಿರ್ತಾರೋ, ಭಗವಂತನನ್ನು ಯಾವ ಅಧಿಷ್ಠಾನದಲ್ಲಿ ಚಿಂತನೆ ಮಾಡ್ತಾರೋ ಆ ಅಧಿಷ್ಠಾನವನ್ನು ಹೊರತುಪಡಿಸಿ ಕೇವಲ ಅಂತರ್ಯಾಮಿ ರೂಪದಿಂದ ಬರುವಂತಿಲ್ಲ. ಇದೊಂದು ನಿಯಮ. ಭಗವಂತ ತಾನು ಅಧಿಷ್ಠಾನಗಳನ್ನು ಹೊರತುಪಡಿಸಿ ಕೇವಲ ಅಂತರ್ಯಾಮಿ ರೂಪವನ್ನು ಪ್ರಕಟ ಮಾಡುವಂತಿಲ್ಲ ಅನ್ನೋದಕ್ಕಾಗಿ ಭಗವಂತ ತಾನು ಆ ಅಧಿಷ್ಠಾನಗಳನ್ನು ಹೊತ್ತುಕೊಂಡು, ಅರ್ಥಾತ್ ರುದ್ರಾಂತರ್ಯಾಮಿಯಾಗಿ ಮತ್ತು ಬ್ರಹ್ಮಾಂತರ್ಯಾಮಿಯಾಗಿ ಪರಮಾತ್ಮ ಅಲ್ಲಿ ಪ್ರಕಟನಾಗಿದ್ದಾನೆ ಎಂಬುದಾಗಿ ಇಲ್ಲಿ ತಿಳಿಯಬೇಕು ಅಂತ ಶ್ರೀಮದಾಚಾರ್ಯರು ತಾತ್ಪರ್ಯವನ್ನು ತಿಳಿಸ್ತಾರೆ. ಹೀಗಾಗಿ ಅತ್ರಿ ಹಾಗೂ ಅನಸೂಯೆಯರ ತಪಸ್ಸಿನ ಫಲವಾಗಿ ಪರಮಾತ್ಮ ಅವರ ಮಗನಾಗಿ ಪ್ರಕಟನಾಗಿದ್ದಾನೆ. ಒಂದು ಮಹತ್ವದ ಸಂದೇಶವನ್ನು ಈ ಕಥೆ ನಮಗೆ ತಿಳಿಸಿಕೊಡ್ತದೆ. ಭಗವಂತ ನಮಗೂ ಮಗನಾಗಿ ಬರಬೇಕು ಅಂತ ನಮಗೆಲ್ಲ ಅಪೇಕ್ಷೆ ಇದೆ. ಆದರೆ ಭಗವಂತ ನಮಗೆ ಮಗನಾಗಿ ಬರಬೇಕಾದರೆ ನಾವು ಹೇಗಿರಬೇಕು ಅನ್ನೋದನ್ನು ಅತ್ರಿ ಋಷಿಗಳ ಈ ಚರಿತ್ರೆ ನಮಗೆ ತಿಳಿಸಿಕೊಡುತ್ತದೆ. ಅದಕ್ಕೆ ವಾದರಾಜಸ್ವಾಮಿಗಳವರು ಒಂದು ಮಾತು ಹೇಳ್ತಾರೆ, ಯದೀಯ ರೂಪಂ ಪ್ರಕಟೀಕರೋತಿ ಪಿತಾಸ ತಸ್ಯೇತಿಹ ವೇದವಾದ. ಯಾರು ತಂದೆ ಅಂತ ಕರೆಸ್ಕೊಳ್ತಾರೆ, ಯಾರನ್ನು ವಿಶೇಷವಾಗಿ ಪ್ರಚಾರ ಮಾಡ್ತಾರೆ, ಜಗತ್ತಿಗೆ ಅವನನ್ನು ತೋರಿಸಿಕೊಡ್ತಾರೆ, ಅವನ ಮಹಿಮೆಯನ್ನು ಕೊಂಡಾಡ್ತಾರೆ, ಅಂಥವರನ್ನು ಅವರ ತಂದೆ ಎಂಬುದಾಗಿ ವ್ಯವಹರಿಸಬೇಕು ಅಂತ. ಯಾರು ಭಗವಂತನಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡಿ ಅವನ ಭಕ್ತರು ಅಂತ ಕರೆಸ್ಕೊಂಡಿದ್ದಾರೆ, ಅಂತಹ ಜ್ಞಾನಿಗಳು ಭಗವಂತನನ್ನು ನಿರಂತರವಾಗಿ ಪಾಠಪ್ರವಚನಗಳ ಮೂಲಕ ಅವನನ್ನು ಕೊಂಡಾಡ್ತಾ, ಅವನ ಗುಣಗಳನ್ನು ಗಾನ ಮಾಡ್ತಾ ಅವನ ತಂದೆ ಅಂತ ಕರೆಸ್ಕೊಳ್ತಾರೆ. ಯಾರು ಭಗವಂತನನ್ನು ನಿರಂತರವಾಗಿ ಪಾಠಪ್ರವಚನಗಳಿಂದ ಸಂತೋಷಪಡಿಸ್ತಾರೆ ಅಂಥವರಿಗೆ ಪರಮಾತ್ಮ ಮಗನಾಗಿ ಬರ್ತಾನೆ. ಅತ್ರಿ ಋಷಿಗಳು ಮಾಡಿದ್ದು ಅದನ್ನೇ. ಅತ್ರಿ ಋಷಿಗಳು ತ್ರಿಮೂರ್ತಿಗಳನ್ನು ಮಕ್ಕಳನ್ನಾಗಿ ಪಡೆದಿದ್ದಾರೆ.
ಯಾಕೆ ತ್ರಿಮೂರ್ತಿಗಳನ್ನು ಮಕ್ಕಳನ್ನಾಗಿ ಪಡೆದರು ಅಂತಂದರೆ, ಇವರು ಅತ್ರಿಗಳು. ತ್ರಿ ಅಂದರೆ 3: ಕಾಮ, ಕ್ರೋಧ, ಲೋಭ. ಈ 3 ಇದ್ದರೆ ಅಲ್ಲಿ ಪರಮಾತ್ಮ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾರು ಈ 3 ಬಿಡ್ತಾರೆ, ಇವುಗಳನ್ನು ತ್ಯಾಗ ಮಾಡ್ತಾರೆ, ಅಂಥವರಿಗೆ ಪರಮಾತ್ಮ ಮಗನಾಗಿ ಬರ್ತಾನೆ. ಈ ಅತ್ರಿ ಋಷಿಗಳ ಹೆಸರಲ್ಲಿಯೇ ಆ ಸ್ವಾರಸ್ಯ ಇದೆ ಅಂತ ಭಾಗವತ ಹೇಳ್ತದೆ. ತ್ರಿ ಇಲ್ಲದೇ ಇದ್ದವರು, ಕಾಮಕ್ರೋಧ ಲೋಭಗಳಿಲ್ಲದೇ ಇರತಕ್ಕಂಥವರು ಅತ್ರಿ ಋಷಿಗಳು. ಆದ್ದರಿಂದ ಪರಮಾತ್ಮ ಇವರ ಮಗನಾಗಿ ಬರೋದಕ್ಕೆ ಇಚ್ಛೆ ಮಾಡಿದ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಕ್ರೋಧಸ್ತಥಾ ಲೋಭಃ ತಸ್ಮಾದೇತತ್ರಯಂ ತ್ಯಜೇತ್. ಈ 3 ಬಿಡಲೇಬೇಕು. ಸಾಧಕನಾದವನು ಈ 3 ಬಿಡಬೇಕು ಅಂತ ಹೇಳ್ತಾರೆ. ಕಾಮ, ಕ್ರೋಧ, ಲೋಭ ಇವು ನರಕ ಸಾಧನವಾಗಿರತಕ್ಕಂಥವುಗಳು. ಇವುಗಳನ್ನು ಅವಶ್ಯವಾಗಿ ಬಿಡಬೇಕು ಎಂಬುದಾಗಿ ತಿಳಿಸ್ತಾರೆ. ಆದ್ದರಿಂದ ಅತ್ರಿ ಋಷಿಗಳು ಈ 3 ಬಿಟ್ಟಿದ್ರಂತೆ ಅನ್ನೋದಕ್ಕಾಗಿ ಪರಮಾತ್ಮ ಅವರ ಮನೆಗೆ ಬಂದ ಅಂತ ಶ್ರೀಮದ್ ಭಾಗವತ ನಮಗೆ ತಿಳಿಸ್ತದೆ. ಅಲ್ಲದೇನೆ ಕೇವಲ ಅತ್ರಿ ಋಷಿಗಳು ಮಾತ್ರ ತಾವು ಸಾಧಕರಾಗಿರಲಿಲ್ಲ. ಅವರ ಮಡದಿಯಾದಂತಹ ಅನಸೂಯೆ, ನಾವು ಕೇವಲ ಅತ್ರಿಗಳಾದರೆ ಸಾಲದು, ನಮ್ಮ ಜೊತೆಗೆ ಅನಸೂಯೆಯೊಬ್ಬಳಿರಬೇಕು ಅಂತ. ಅನಸೂಯೆ ಅತ್ರಿಗಳ ಕೈ ಹಿಡಿದರೆ ಮನುಷ್ಯ ತಾನು ಭಗವಂತನನ್ನು ಮಗನನ್ನಾಗಿ ಪಡೆಯಬಹುದು. ಅನಸೂಯೆ ಅಂದರೆ ಏನು? ಅಸೂಯೆ ಅಂದರೆ ಹೊಟ್ಟೆ ಕಿಚ್ಚು. ಅನಸೂಯೆ ಅಂದರೆ ಹೊಟ್ಟೆ ಕಿಚ್ಚು ಇಲ್ಲದೇ ಇರತಕ್ಕಂಥವರು. ಅಂದರೆ ಇನ್ನೊಬ್ಬರ ಉತ್ಕರ್ಷವನ್ನು ಸಹನ ಮಾಡದೆ ಯಾರು ಜೀವನ ಮಾಡ್ತಾರೆ ಅವರೆಲ್ಲ ಅಸೂಯೆ ಇದ್ದವರು. ಈ ಅತ್ರಿ ಋಷಿಗಳಲ್ಲಿ ಅರ್ಥಾತ್ ಈ ದಂಪತಿಗಳಲ್ಲಿ ಅಸೂಯೆ ಕಿಂಚಿತ್ತೂ ಇರಲಿಲ್ಲ. ನಿರಂತರವಾಗಿ ಭಗವಂತನ ಗುಣಗಳ ಉತ್ಕರ್ಷವನ್ನು ಧ್ಯಾನ ಮಾಡ್ತಾ ಸಜ್ಜನರ ಗುಣಗಳನ್ನು ಜಗತ್ತಿಗೆ ಎತ್ತಿ ಸಾರ್ತಾ ಇವರು ಸಾಧನೆಯನ್ನು ಮಾಡಿದರು ಅನ್ನೋದಕ್ಕಾಗಿ ಇವರಿಗೆ ದತ್ತ ಮಗನಾಗಿ ಬಂದ. ದತ್ತಾತ್ರೇಯ ಇವರ ಮಗನಾಗಿ ಅವತರಿಸಿದ. ಯಾರು ಅತ್ರಿಗಳಾಗಿ ಅನಸೂಯೆಯಿಂದ ಕೂಡಿಕೊಂಡು ಜೀವನವನ್ನು ಮಾಡ್ತಾರೆ ಅಂಥವರ ಮನೆಗೆ ಪರಮಾತ್ಮ ಅವಶ್ಯವಾಗಿ ಬರ್ತಾನೆ ಅನ್ನುವಂತಹ ಸಂದೇಶವನ್ನು ಈ ಅತ್ರಿ ಋಷಿಗಳ ವೃತ್ತಾಂತ ನಮಗೆ ತಿಳಿಸಿಕೊಡ್ತದೆ. ಇದಾದ ಮೇಲೆ ಸ್ವಯಂಭೂ ಮನುವಿನ ಕೊನೆಯ ಮಗಳು ಪ್ರಸೂತಿ, ಆ ಪ್ರಸೂತಿಯನ್ನು ದಕ್ಷ ಪ್ರಜಾಪತಿಗೆ ಕೊಟ್ಟು ವಿವಾಹ ಮಾಡಿದ್ದಾರೆ. ಅವಳಲ್ಲಿ 16 ಪ್ರಸೂತಿ ಹಾಗೂ ದಕ್ಷ ಪ್ರಜಾಪತಿ ದಂಪತಿಗಳಲ್ಲಿ 16 ಜನ ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆ. ಆ 16 ಜನರಲ್ಲಿ 13 ಜನ ಹೆಣ್ಣು ಮಕ್ಕಳನ್ನು ಯಮಧರ್ಮನಿಗೆ ಕೊಟ್ಟು ವಿವಾಹ ಮಾಡ್ತಾರೆ. 2 ಅಗ್ನಿಪಿತೃಗಳಿಗೆ ಕೊಟ್ಟು ವಿವಾಹ ಮಾಡಿದ್ದಾರೆ. ಉಳಿದ ಒಬ್ಬಳು ಸತಿ, ಆ ಸತಿಯನ್ನು ರುದ್ರದೇವರಿಗೆ ಕೊಟ್ಟು ವಿವಾಹ ಮಾಡ್ತಾರೆ. ಆ ಸತಿ ಅವಳು ದಕ್ಷ ಪ್ರಜಾಪತಿಯ ಮಗಳು. ದಕ್ಷ ಪ್ರಜಾಪತಿ ಇವನು ಒಂದು ಶ್ರೇಷ್ಠವಾದ ಯಾಗವನ್ನು ಮಾಡ್ತಾನೆ. ಸತ್ರಯಾಗವನ್ನು ಕೈಗೊಂಡಿದ್ದಾನೆ. ಆ ಯಾಗಕ್ಕೆ ಅನೇಕ ದೇವತೆಗಳು ಅಲ್ಲಿ ಆಗಮಿಸಿದ್ದಾರೆ. ಸಭೆಯಲ್ಲಿ ದೇವತೆಗಳೆಲ್ಲ ತಮ್ಮ ತಮ್ಮ ಆಸನದಲ್ಲಿ ಕುಳಿತಿದ್ದಾರೆ. ದಕ್ಷ ಪ್ರಜಾಪತಿಗಳು ಸಭೆಗೆ ಆಗಮಿಸಿದರು. ಆಗಮಿಸಿದಾಗ ಬ್ರಹ್ಮ ಹಾಗೂ ರುದ್ರದೇವರನ್ನು ಬಿಟ್ಟು ಉಳಿದೆಲ್ಲ ದೇವತೆಗಳು ಎದ್ದು ದಕ್ಷ ಪ್ರಜಾಪತಿಯನ್ನು ಗೌರವಿಸ್ತಾರೆ. ದಕ್ಷ ಪ್ರಜಾಪತಿ ತಾನು ಸಭೆಯನ್ನು ಪ್ರವೇಶಿಸಿ ಅಲ್ಲಿ ಆಸೀನರಾದ ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿ ತನ್ನ ಆಸನದಲ್ಲಿ ಕುಳಿತಿದ್ದಾನೆ. ರುದ್ರದೇವರನ್ನು ನೋಡಿದ. ರುದ್ರದೇವರು ಎದ್ದು ನನ್ನನ್ನು ಗೌರವಿಸಲಿಲ್ಲ ಅಂತ ಬಹಳ ಕೋಪ ಬಂದಿದೆ. ಬಹಳ ಸಿಟ್ಟಿನಿಂದ ಅವರನ್ನು ದಿಟ್ಟಿಸಿ ನೋಡ್ತಾನೆ. ಅನೇಕ ಕಟುವಾದ ದುಷ್ಟ ವಚನಗಳಿಂದ ಅವನನ್ನು ನಿಂದಿಸ್ತಾನೆ.
ನಿನಗೆ ಯಜ್ಞಗಳಲ್ಲಿ ಭಾಗ ಸಿಗದೇ ಹೋಗಲಿ ಎಂಬುದಾಗಿ ಶಾಪವನ್ನು ಕೊಟ್ಟಿದ್ದಾನೆ. ನಿನ್ನ ಹೆಸರು ಶಿವ, ಆದರೆ ನೀನು ಅಶಿವನಾಗಿದ್ದಿ, ಅಮಂಗಲನಾಗಿದ್ದಿ, ನಿನ್ನ ಮುಖವನ್ನೂ ನೋಡೋದಿಲ್ಲ ಅಂತ ಹೇಳಿ ದಕ್ಷ ಪ್ರಜಾಪತಿ ಸಭೆಯನ್ನು ಬಿಟ್ಟು ಹೊರಟು ಬಿಟ್ಟಿದ್ದಾನೆ. ರುದ್ರದೇವರ ಅವಮಾನ ಆಯಿತು. ರುದ್ರದೇವರ ಅವಮಾನ ಆಗಿದ್ದಕ್ಕೆ ಅವರ ಶಿಷ್ಯಗಣಗಳಲ್ಲಿ ದೊಡ್ಡ ಕೋಲಾಹಲವೇ ಆಯಿತು. ಪರಸ್ಪರವಾಗಿ ಶಾಪ ವಿಶಾಪಗಳೆಲ್ಲ ನಡೀತದೆ. ರುದ್ರದೇವರು ಮುಂದೆ ಅಲ್ಲಿಂದ ಹೊರಟಿದ್ದಾರೆ. ಇದೆಲ್ಲ ಆದ ಮೇಲೆ ದಕ್ಷ ಪ್ರಜಾಪತಿ ಒಂದು ದೊಡ್ಡದಾದಂತಹ ಯಜ್ಞವನ್ನು ಮಾಡಬೇಕು. ಯಜ್ಞವನ್ನು ಮಾಡಿ ಎಲ್ಲ ದೇವತೆಗಳಿಗೆ ಅಲ್ಲಿ ಆಹುತಿಯನ್ನು ಕೊಟ್ಟು ಅವರವನ್ನು ಗೌರವಿಸಬೇಕು. ಆದರೆ ರುದ್ರದೇವರಿಗೆ ಮಾತ್ರ ಆ ಯಜ್ಞದಲ್ಲಿ ಆಹುತಿ ಸಿಗಬಾರದು. ಏನಾದರೂ ಮಾಡಿ ಅವರನ್ನು ಅವಮಾನ ಮಾಡಬೇಕು ಅಂತ ವಿಚಾರ ಮಾಡಿ ದಕ್ಷ ಪ್ರಜಾಪತಿ ಒಂದು ದೊಡ್ಡದಾದ ಯಜ್ಞವನ್ನು ಕೈಗೊಂಡಿದ್ದಾನೆ. ಬಹಳ ದೊಡ್ಡದಾದಂತಹ ಯಜ್ಞ. ದೇವತೆಗಳೆಲ್ಲ ಅಲ್ಲಿ ಆಗಮಿಸಿದ್ದಾರೆ. ಅನೇಕ ಋಷಿಗಳು ಅಲ್ಲಿ ಬಂದಿದ್ದಾರೆ. ಆ ಶ್ರೇಷ್ಠವಾದ ಯಜ್ಞಕ್ಕೆ ಎಲ್ಲರಿಗೂ ಆಹ್ವಾನ ಇದೆ. ಆದರೆ ತನ್ನ ಮಗಳಾದಂತಹ ಸತೀದೇವಿಗೆ ಯಜ್ಞದಲ್ಲಿ ಆಹ್ವಾನ ಇಲ್ಲ. ಆಗ ಕರ್ಣೋಪಕರಣವಾಗಿ ಸತೀದೇವಿಗೆ ತನ್ನ ತಂದೆ ಯಜ್ಞ ಮಾಡ್ತಾ ಇದ್ದಾನೆ ಅನ್ನುವಂತಹ ವಾರ್ತೆ ತಿಳಿದಾಗ ಆಗ ಸತೀದೇವಿ ರುದ್ರದೇವರ ಹತ್ತಿರ ಹೋಗ್ತಾಳೆ. ನನ್ನನ್ನು ಯಜ್ಞಕ್ಕೆ ಕೊಡಬೇಕು. ಯಜ್ಞಕ್ಕೆ ಹೋಗಿ ನಾನು ಅಲ್ಲಿ ನನ್ನ ಪರಿವಾರದವರ ಜೊತೆಗೆ ತಂದೆ ತಾಯಿಗಳ ಆಶೀರ್ವಾದವನ್ನು ಪಡೆದು ಬರ್ತೇನೆ ಅಂತ ಸತೀದೇವಿ ಕೇಳಿಕೊಂಡಿದ್ದಾಳೆ. ಆಗ ರುದ್ರದೇವರಂತಾರೆ, ನೀನು ಅಲ್ಲಿಗೆ ಹೋಗಬೇಡ. ದಕ್ಷ ಪ್ರಜಾಪತಿ ನನ್ನನ್ನು ಅವಮಾನ ಮಾಡಬೇಕು ಎಂಬುದಕ್ಕಾಗಿಯೇ ಈ ಯಜ್ಞವನ್ನು ಏರ್ಪಾಡು ಮಾಡಿದ್ದಾರೆ. ಅದಕ್ಕಾಗಿ ಸರ್ವಥಾ ನಾನು ಈ ಯಜ್ಞಕ್ಕೆ ನೀನು ಹೋಗಬಾರದು ಅಂತ ಹೇಳ್ತೇನೆ, ನನ್ನ ಸಮ್ಮತಿ ಇಲ್ಲ ಅಂತ. ಪಾರ್ವತೀ ದೇವಿಯರಂತಾರೆ, ಸತೀದೇವಿಯರಂತಾರೆ, ನಾನು ಯಾಕೆ ಹೋಗಬಾರದು? ನಿನಗೆ ಅಲ್ಲಿ ಆಹ್ವಾನ ಇಲ್ಲ, ಆದ್ದರಿಂದ ಹೋಗಬೇಡ. ಆಹ್ವಾನವನ್ನು ಎಲ್ಲ ಕಡೆ ಬಯಸಬಾರದು. ಗುರುಗಳ ಮನೆಗೆ ಹೋಗೋದಕ್ಕೆ, ತಂದೆ ಮನೆಗೆ ಹೋಗೋದಕ್ಕೆ, ಗಂಡನ ಮನೆಗೆ ಹೋಗೋದಕ್ಕೆ ಎಂದಿಗೂ ಆಹ್ವಾನದ ಮತ್ತು ಅಪೇಕ್ಷೆಯನ್ನು ಪಡಬಾರದು. ಆದ್ದರಿಂದ ನಾನು ತಂದೆ ಮನೆಗೆ ಹೋಗೋದಕ್ಕೆ ತಂದೆ ನನಗೆ ಆಹ್ವಾನ ಕೊಡಬೇಕಾಗಿಲ್ಲ. ನನ್ನ ಮನೆಗೆ ತಾನೇ ನಾನು ಹೋಗ್ತಾ ಇದ್ದೇನೆ, ನಾನು ಹೋಗ್ತೇನೆ ಅಂತಂತಾಳೆ. ಆಗ ಮತ್ತೆ ಹೇಳ್ತಾರೆ ರುದ್ರದೇವರು, ನಿನ್ನನ್ನು ಅವಮಾನ ಮಾಡೋದಕ್ಕಾಗಿಯೇ ಯಜ್ಞದ ಏರ್ಪಾಡಾಗಿದೆ, ಸರ್ವಥಾ ಅಲ್ಲಿ ಹೋಗಬೇಡ, ನೀನು ದುಃಖಕ್ಕೆ ಒಳಗಾಗ್ತೀಯ ಅಂತ. ಆಗ ಸತೀದೇವಿ ಅಂತಾಳೆ, ಇಷ್ಟಕ್ಕೆಲ್ಲ ಕಾರಣ ನೀವೇ. ನೀವು ಮಾಡಿದ ಒಂದು ಅಚಾತುರ್ಯ, ನೀವು ಮಾಡಿದಂತಹ ಒಂದು ಅನಾಹುತ ಇಷ್ಟು ದೊಡ್ಡದಾಗಿ ಬೆಳೆದು ನಿಂತಿದೆ ಅಂತ. ನೀವು ಸಭೆಯಲ್ಲಿ ಎದ್ದು ನಿಂತು ನನ್ನ ತಂದೆಯನ್ನು ಗೌರವಿಸಿದರೆ ಈ ಅನಾಹುತ ಆಗ್ತಾ ಇರಲಿಲ್ಲ. ನೀವು ಮಾಡಿದ್ದೆ ತಾನೇ ಇದು ಅಂತ. ಅದಕ್ಕೆ ದಕ್ಷ ಪ್ರಜಾಪತಿಗಳ ಅವಮಾನವನ್ನು ನಾನು ಮಾಡಿದ್ದೇನೆ ಅಂತ ನೀನು ತಿಳಿದಿದ್ದೀಯಲ್ಲ, ಸರ್ವಥಾ ನಾನು ಅವಮಾನ ಮಾಡಲಿಲ್ಲ. ಅವತ್ತು ಸಭೆಯಲ್ಲಿ ನಡೆದದ್ದು ಇಷ್ಟು ಅಂತ ರುದ್ರದೇವರು ಹೇಳ್ತಾರೆ. ಸಭೆಯಲ್ಲಿ ನಾನು ಧ್ಯಾನಮಗ್ನನಾಗಿದ್ದೆ. ಆ ಸಂದರ್ಭದಲ್ಲಿ ದಕ್ಷ ಪ್ರಜಾಪತಿಗಳು ಅಲ್ಲಿಗೆ ಆಗಮಿಸ್ತಾರೆ. ದಕ್ಷ ಪ್ರಜಾಪತಿಗಳು ಬಂದಾಗ ನಾನು ಎದ್ದು ನಿಲ್ಲಲಿಲ್ಲ, ನಿಜ. ಯಾಕೆ ಎದ್ದು ನಿಲ್ಲಲಿಲ್ಲ? ಅದಕ್ಕೆ ಕಾರಣಗಳನ್ನು ಕೊಡ್ತಾರೆ ರುದ್ರದೇವರು. ಪರಮಾತ್ಮನ ಸನ್ನಿಧಾನ ದಕ್ಷ ಪ್ರಜಾಪತಿಗಳಲ್ಲಿ ತುಂಬಿ ಇದ್ದರೆ ನಾನು ಎದ್ದು ನಿಲ್ತಾ ಇದ್ದೆ. ಭಗವಂತನ ಸನ್ನಿಧಾನವೇ ಇರಲಿಲ್ಲ. ರಾಗದ್ವೇಷಗಳನ್ನು, ಕಾಮಕ್ರೋಧಾದಿಗಳನ್ನು ತುಂಬಿಕೊಂಡು ಅತ್ಯಂತ ಅಹಂಕಾರದಿಂದ ಬಂದು ನಿಂತಿದ್ದರು ದಕ್ಷ ಪ್ರಜಾಪತಿಗಳು. ಎಲ್ಲಿ ಅಹಂಕಾರ ಇದೆ, ಕಾಮಕ್ರೋಧಗಳಿದೆ, ಅಲ್ಲಿ ಭಗವಂತ ಇರೋದಿಲ್ಲ. ಭಗವಂತನ ಸನ್ನಿಧಾನ ಇಲ್ಲ ಅಂತಾದ ಮೇಲೆ ನಾನು ಯಾಕೆ ಆ ಅಧಿಷ್ಠಾನಕ್ಕೆ ನಮಸ್ಕಾರ ಮಾಡಬೇಕು? ಅದಕ್ಕಾಗಿ ನಾನು ನಮಸ್ಕಾರ ಮಾಡಲಿಲ್ಲ. ಇನ್ನೊಂದು ಕಾರಣ ಇದೆ ಅಂತಂತಾರೆ ರುದ್ರದೇವರು. ಏನು ಅಂದರೆ,
ಉತ್ತಮ ಅಧಿಷ್ಠಾನ ನಮ್ಮ ಕಣ್ಣೆದುರಿಗೆ ಇರುವಾಗ ಅಧಮರಿಗೆ ನಮಸ್ಕಾರ ಮಾಡೋದು ಯೋಗ್ಯ ಅಲ್ಲ. ನನಗಿಂತ ಯೋಗ್ಯತೆಯಲ್ಲಿ ಉತ್ತಮರಾದ ಬ್ರಹ್ಮದೇವರು ಅಲ್ಲಿ ಆಸೀನರಾಗಿದ್ದಾರೆ. ಅಂತಹ ಉತ್ತಮ ಅಧಿಷ್ಠಾನರು ಅಲ್ಲಿ ಸನ್ನಿಹಿತರಾದಾಗ ಆ ಪ್ರಸಂಗದಲ್ಲಿ ಅಧಮರಾದವರಿಗೆ ನಮಸ್ಕಾರ ಮಾಡುವಂಥದ್ದು ಸರ್ವಥಾ ಇದು ಸರಿಯಲ್ಲ. ಆದ್ದರಿಂದ ನಾನು ದಕ್ಷ ಪ್ರಜಾಪತಿಗಳಿಗೆ ನಮಸ್ಕಾರ ಮಾಡಲಿಲ್ಲ. ಅಷ್ಟು ಮಾತ್ರ ಅಲ್ಲ, ನಮಸ್ಕಾರ ಮಾಡಲೇ ಇಲ್ಲ ಅಂತ ತಿಳಿಯಬೇಡ. ಮನಸ್ಸಿನಿಂದ ಅಂತರ್ಯಾಮಿಯಾಗಿರತಕ್ಕಂಥ ಭಗವಂತನಿಗೆ ನಮಸ್ಕಾರ ಮಾಡಿಯೇ ಮಾಡಿದ್ದೇನೆ. ಶ್ರೀಮದಾಚಾರ್ಯರು ಈ ಪ್ರಸಂಗದಲ್ಲಿ ಒಂದು ನಿರ್ಣಯವನ್ನು ಕೊಡ್ತಾರೆ. ನಮಸ್ಕಾರವನ್ನು ಮಾಡುವಾಗ ನಾವು ಹೇಗೆ ಅನುಸಂಧಾನ ಮಾಡಬೇಕು ಅಂತ. ಯೋಗ್ಯತೆಯಲ್ಲಿ ನಮಗಿಂತ ಉತ್ತಮರಾದವರಿದ್ದರೆ ಸದೇಹಮಾನಿ ಹರಯೇ, ಅಂತರ್ಯಾಮಿಯಾದ ಭಗವಂತನಿಗೆ ನಮಸ್ಕಾರ ಮಾಡುವುದರ ಜೊತೆಗೆ ಆ ದೇಹಮಾನಿಯಾದಂತಹ ಆ ಜೀವ ಏನಿದ್ದಾನೋ ಅವನಿಗೂ ನಮಸ್ಕಾರವನ್ನು ಮಾಡಬೇಕು ಅಂತ. ಎಲ್ಲಿ ಅಧಮರಾದವರಿರ್ತಾರೆ ಅಂಥವರಿಗೆ, ನಮಗಿಂತ ಯೋಗ್ಯತೆಯಲ್ಲಿ ಅಧಮರಾದವರಿದ್ದರೆ ಅಲ್ಲಿ ಅಂತರ್ಯಾಮಿಗೆ ನಮಸ್ಕಾರವನ್ನು ಮಾಡಿ ನಾವು ಭಗವಂತನನ್ನು ಸಂತೋಷಪಡಿಸಬೇಕು. ಅಧಿಷ್ಠಾನಕ್ಕೆ ನಮಸ್ಕಾರ ಮಾಡುವ ಅವಶ್ಯಕತೆ ಇಲ್ಲ ಎಂಬುದಾಗಿ ಶ್ರೀಮದಾಚಾರ್ಯರು ನಿರ್ಣಯವನ್ನು ಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ ರುದ್ರದೇವರು ದಕ್ಷ ಪ್ರಜಾಪತಿಗಳಿಗೆ ಮತ್ತು ಅಧಿಷ್ಠಾನಕ್ಕೆ ಆ ಜೀವನಿಗೆ ನಮಸ್ಕಾರ ಮಾಡದೇ ಇದ್ದರೂ ಕೂಡ ಅಂತರ್ಯಾಮಿಯಾದ ಭಗವಂತನಿಗೆ ನಮಸ್ಕಾರ ಮಾಡಿದರು. ಆ ಭಗವಂತನಿಗೆ ನಮಸ್ಕಾರ ಮಾಡುವಂಥದ್ದು ಇದು ಅತ್ಯಂತ ವಿಹಿತವಾದ ಕಾರ್ಯ. ಅದನ್ನು ನಾನು ತಪ್ಪಿಸಿಲ್ಲ ಅಂತಂತಾರೆ. ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧು ಮಿತಸ್ಸು ಮಧ್ಯಮೇ ಪ್ರಾಜ್ಞಿ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯಾಯೈವ ನ ದೇಹ ಮಾನಿನೇ. ನಾನು ಅಂತರ್ಯಾಮಿಯಾದಂತಹ ಪರಮಾತ್ಮನಿಗೆ ನಮಸ್ಕಾರ ಮಾಡಿದ್ದೇನೆ, ನನ್ನಿಂದ ಯಾವ ಅಚಾತುರ್ಯವೂ ನಡೆದಿಲ್ಲ ಎಂಬುದಾಗಿ ರುದ್ರದೇವರು ಸತೀದೇವಿಯರಿಗೆ ಸಮಾಧಾನದ ಮಾತುಗಳನ್ನ ಹೇಳಿದ್ದಾರೆ. ಇಷ್ಟೆಲ್ಲ ಹೇಳಿದ್ದೇನೆ, ನಡೆದ ವೃತ್ತಾಂತ ಏನು ಅಂತ ನಿನಗೆ ತಿಳಿದಿದೆ. ಇಷ್ಟರ ಮೇಲೆ ನೀನು ಹೋಗೋದು ಅಂತ ನಿಶ್ಚಯ ಮಾಡಿಕೊಂಡಿದ್ದರೆ ಅವಶ್ಯವಾಗಿ ಹೋಗಬಹುದು ಅಂತಂತಾರೆ. ಆಗ ಸತೀದೇವಿಯರಿಗೆ ಮನಸ್ಸಿನಲ್ಲಿ ಬಹಳ ಗೊಂದಲ ಆಗಿ ಹೋಗಿದೆ. ಏನು ಮಾಡಬೇಕು ಅಂತ ತಿಳಿತಾ ಇಲ್ಲ. ಅವಳು ನಿಷ್ಕ್ರಾಮತಿ ನಿರ್ವಿಶತಿ ದ್ವಿಧಾಚಸ, ಅವಳು 2 ಹೆಜ್ಜೆ ಹೊರಗೆ ಹೋಗ್ತಾಳೆ. ತಂದೆ ಮನೆಗೆ ಹೋಗಬೇಕು, ಯಜ್ಞವನ್ನು ನೋಡಬೇಕು ಅಂತ ತನ್ನ ಮನಸ್ಸಿನ ಆಶಯವನ್ನು ವ್ಯಕ್ತ ಮಾಡ್ತಾಳೆ. ಮತ್ತೆ 2 ಹೆಜ್ಜೆ ಹಿಂದೆ ಬಂದು ಗಂಡ ಹೇಳಿದ್ದಾನೆ ನಾನು ಮನೆ ಬಿಟ್ಟು ಹೋಗಬಾರದು ಅಂತ ಮತ್ತೊಮ್ಮೆ ಆಲೋಚನೆ ಮಾಡ್ತಾಳೆ. ಹೀಗೆ ದ್ವಂದ್ವದಲ್ಲಿ ಸಿಲುಕಿಕೊಂಡಿದ್ದಾಳೆ. ನಾವು ಕೂಡ ಅನೇಕ ಪ್ರಸಂಗಗಳಲ್ಲಿ ದ್ವಂದ್ವದಲ್ಲಿ ಸಿಲ್ಕೊಂಡು ಬಿಟ್ಟಿರ್ತೇವೆ. ದೇವಸ್ಥಾನಕ್ಕೆ ಹೋಗಬೇಕೋ ಹೋಗಬಾರ್ದು, ದೇವಸ್ಥಾನಕ್ಕೆ ಹೋಗಬೇಕು ಅಂತ ಒಮ್ಮೆ ಅನ್ನಿಸ್ತದೆ. ಗುರುಗಳು ಜ್ಞಾನಿಗಳು ನಮಗೆ ಉಪದೇಶ ಮಾಡಿದಂತೆ ನಾವು ಜೀವನವನ್ನು ನಡೆಸಬೇಕು, ನಿತ್ಯದಲ್ಲಿ ದೇವರ ದರ್ಶನಕ್ಕಾಗಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಒಮ್ಮೆ ಅನ್ನಿಸ್ತದೆ. ಅಲ್ಲಿ ಹೋಗಿ ಏನು ಮಾಡೋದು, ಮನೆಯಲ್ಲಿ ಟಿ ವಿ ಇದೆ, ಇಷ್ಟೆಲ್ಲ ಐಷ ಆರಾಮ ಇರೋದಕ್ಕಾಗಿ ಅನೇಕ ಭೋಗ್ಯ ವಸ್ತುಗಳಿದೆ, ಇವುಗಳ ಜೊತೆಗೆ ನಾನು ಇಲ್ಲೇ ಇದ್ದು ಬಿಡೋಣ ಅಂತ ಒಮ್ಮೆ ಮನೆಯಲ್ಲೇ ಇರಬೇಕು ಅಂತ ಒಮ್ಮೆ ಅನ್ನಿಸ್ತದೆ. ಮನೆಯಲ್ಲಿ ಇರಬೇಕೋ ದೇವಸ್ಥಾನಕ್ಕೆ ಹೋಗಬೇಕು, ಈ ಗೊಂದಲದಲ್ಲಿಯೇ ನಾವು ಕೊನೆಗೆ ದೇವಸ್ಥಾನಕ್ಕೆ ಹೋಗದೆ ಮನೆಯ ಭೋಗ್ಯ ವಸ್ತುಗಳಿಗೆ ಅಂಟಿಕೊಂಡು ಜೀವನವನ್ನು ಕಳೆದು ಬಿಡ್ತೇವೆ. ಸತೀದೇವಿಗೂ ಇಂತಹ ಒಂದು ಪ್ರಸಂಗ ಬಂದಿದೆ. ಗಂಡ ಹೇಳಿದಂಥ ಮಾತು ಇದು ನನ್ನ ಹಿತಕ್ಕಾಗಿ ಅಂತ ಒಮ್ಮೆ ಚಿಂತನೆ ಮಾಡಿದರೆ ಮತ್ತೊಮ್ಮೆ ತಂದೆ ಯಜ್ಞ ಮಾಡ್ತಾ ಇದ್ದಾನೆ, ಹೋಗದೇ ಇದ್ದರೆ ಇದು ತಪ್ಪಾದೀತು ಅಂತ ವಿಚಾರ ಮಾಡ್ತಾಳೆ. ತನ್ನ ಬಳಗದ ಪರಿವಾರದವರ ಆಕರ್ಷಣೆಗೆ ಒಳಗಾಗಿ ತಾನು ಹೋಗೋದಕ್ಕೆ ಇಚ್ಛೆಯನ್ನು ಮಾಡಿದ್ದಾಳೆ. ಪರಿವಾರದ ವ್ಯಾಮೋಹದಿಂದ ಹೊರಗೆ ಹೊರಟು ನಿಂತಿದ್ದಾಳೆ. ಸತೀದೇವಿ ದಕ್ಷನ ಯಜ್ಞಶಾಲೆಯನ್ನು ಪ್ರವೇಶ ಮಾಡಿದ್ಲು. ಪ್ರವೇಶ ಮಾಡಿದಾಗ
ಅಲ್ಲಿ ಯಾರೂ ಇವಳನ್ನು ಸ್ವಾಗತ ಮಾಡಲಿಲ್ಲ. ಅನೇಕ ಪರಿವಾರ ಜನ ಇದ್ದಾರೆ, ಪುರೋಹಿತರಿದ್ದಾರೆ, ಯಾರೂ ಇವರನ್ನು ಮಾತನಾಡಿಸ್ತಾ ಇಲ್ಲ. ದಕ್ಷ ಪ್ರಜಾಪತಿ ಮೊದಲೇ ಸೂಚನೆ ಮಾಡಿದ್ದ, ಯಾರೂ ಸತೀದೇವಿಯನ್ನು ಮಾತನಾಡಿಸುವ ಹಾಗಿಲ್ಲ ಅಂತ. ಎಲ್ಲರೂ ಇವರನ್ನು ಅಪರಿಚಿತರಂತೆ ನೋಡ್ತಾ ಇದ್ದಾರೆ. ಉಪಚಾರಕ್ಕೂ ಕೂಡ ದಕ್ಷ ಪ್ರಜಾಪತಿ ಮಗಳನ್ನು ಬಾ ಅಂತ ಕರೆಯಲಿಲ್ಲ. ಆಗಲೇ ಇವಳಿಗೆ ಗೊತ್ತಾಯಿತು ಇಲ್ಲೇನೋ ಅನಾಹುತ ಆಗುವುದಿದೆ ಅಂತ. ಆದರೆ ಗಂಡನ ಮಾತನ್ನು ಮೀರಿ ತಂದೆಯ ಮನೆಯನ್ನು ಪ್ರವೇಶ ಮಾಡಿಬಿಟ್ಟಿದ್ಲು. ಏನಿದೆಯೋ ಅದನ್ನು ಅನುಭವಿಸೋಣ ಅಂತ ಸತೀದೇವಿ ಅಲ್ಲಿ ಪ್ರವೇಶ ಮಾಡಿದ್ದಾಳೆ. ಯಜ್ಞ ಆರಂಭ ಆಯಿತು. ಯಜ್ಞದಲ್ಲಿ ಎಲ್ಲ ದೇವತೆಗಳಿಗೆ ಮತ್ತು ಆಹುತಿಯನ್ನು ದಕ್ಷ ಪ್ರಜಾಪತಿ ನೀಡ್ತಾ ಇದ್ದಾನೆ. ರುದ್ರದೇವರಿಗೆ ಮಾತ್ರ ಆಹುತಿಯನ್ನು ಕೊಡಲೇ ಇಲ್ಲ. ಪ್ರತ್ಯಕ್ಷ ಸತೀದೇವಿಯರು ತನ್ನ ಗಂಡನಿಗೆ ಆಗ್ತಾ ಇರುವಂತಹ ಅವಮಾನವನ್ನು ನೋಡ್ತಾ ಅವಳು ಅದನ್ನು ಸಹಿಸಿಕೊಳ್ಳಿಕ್ಕಾಗಲಿಲ್ಲ. ಅವಳಿಗೆ ಮಹಾಪತಿವ್ರತೆಯಾದಂತಹ ಸತೀದೇವಿಯರು ಬಹಳ ಕೋಪದಿಂದ ಕೂಡಿದ್ದಾರೆ. ಆ ಕ್ಷಣದಲ್ಲಿ ಅವರು ನಾನು ಈ ದೇಹವನ್ನು ತ್ಯಾಗ ಮಾಡಬೇಕು ಅಂತ ವಿಚಾರ ಮಾಡಿ ಲಯಚಿಂತನೆಯನ್ನು ಮಾಡ್ತಾರೆ. ತಮಗಿಂತ ಉತ್ತಮ ದೇವತೆಗಳಲ್ಲಿ ಲಯಚಿಂತನೆಯನ್ನು ಮಾಡ್ತಾ ಆ ದಕ್ಷ ಪ್ರಜಾಪತಿ ಯಾವ ಅಗ್ನಿಯನ್ನು ತಾನು ಪ್ರಜ್ವಲನೆ ಮಾಡಿದ್ನೋ ಆ ಅಗ್ನಿಯಲ್ಲಿ ತನ್ನ ದೇಹವನ್ನು ಬಿಟ್ಟಿದ್ದಾಳೆ. ಅಗ್ನಿಯಲ್ಲಿ ತಾನು ಪ್ರವೇಶ ಮಾಡಿಬಿಟ್ಟಿದ್ದಾಳೆ. ಈ ವಾರ್ತೆ ರುದ್ರದೇವರಿಗೆ ತಲುಪಿತು. ರುದ್ರದೇವರಂತಾರೆ, ಇಲ್ಲಿಯವರೆಗೆ ದಕ್ಷ ಪ್ರಜಾಪತಿಯನ್ನು ನಾನು ಸಹಿಸಿಕೊಂಡಿದ್ದೆ. ಈಗ ಅವನು ಮಾಡಿದಂತಹ ಅಪರಾಧ ಬಹಳ ದೊಡ್ಡದಿದೆ. ಹಾಗಾದರೆ ಇದಕ್ಕೆ ಶಿಕ್ಷೆಯನ್ನು ಕೊಡಬೇಕು ಅಂತ ರುದ್ರದೇವರು ಆ ದಕ್ಷ ಪ್ರಜಾಪತಿಯನ್ನು ನಾಶ ಮಾಡಬೇಕು ಅಂತ ಇಚ್ಛೆ ಮಾಡಿ ಆ ಕೂಡಲೇ ಅವರು ತಮ್ಮ ಜಟೆಯನ್ನು ಅಪ್ಪಳಿಸಿದ್ದಾರೆ. ಆ ಜಟೆಯನ್ನು ಅಪ್ಪಳಿಸಿದ್ದೇ ತಡ ಅಲ್ಲಿ ವೀರಭದ್ರ ಎನ್ನುವಂತಹ ಒಂದು ಜೀವ ಪ್ರಕಟವಾಗಿದೆ. ರುದ್ರದೇವರ ಅಂಶದಿಂದ ಕೂಡಿರ್ತಕ್ಕಂತಹ ಮಹಾಪರಾಕ್ರಮಿಯಾದಂತಹ ಒಬ್ಬ ರುದ್ರದೇವರ ಭಟ ಅಲ್ಲಿ ಪ್ರತ್ಯಕ್ಷನಾಗಿದ್ದಾನೆ. ನೋಡೋದಕ್ಕೆ ಬೃಹದಾಕಾರದ ಗಾತ್ರ, ಅನೇಕ ಕಣ್ಣುಗಳು, ಸಹಸ್ರಾರು ಕಣ್ಣುಗಳು, ವಿಕಾರವಾಗಿರ್ತಕ್ಕಂತಹ ಹಲ್ಲುಗಳು. ಅವನ ದೇಹವೇ ಒಂದು ವಿಲಕ್ಷಣವಾದಂತಹ ದೇಹ. ಅಂತಹ ದೇಹವನ್ನು ಹೊತ್ತು ರುದ್ರದೇವರ ಮುಂದೆ ಪ್ರತ್ಯಕ್ಷನಾಗಿದ್ದಾನೆ. ರುದ್ರದೇವರು ಹೇಳಿದರು, ಈ ಕೂಡಲೇ ಹೋಗಿ ದಕ್ಷ ಪ್ರಜಾಪತಿಯ ಯಜ್ಞಶಾಲೆಯನ್ನು ಧ್ವಂಸ ಮಾಡು, ದಕ್ಷ ಪ್ರಜಾಪತಿಯ ಸಂಹಾರವನ್ನು ಮಾಡಬೇಕು ಅಂತ ಆದೇಶವನ್ನು ಹೊರಡಿಸಿದ್ದಾರೆ. ಆ ವೀರಭದ್ರ ನೇರವಾಗಿ ಆ ದಕ್ಷ ಪ್ರಜಾಪತಿಯ ಯಜ್ಞಶಾಲೆಗೆ ಬಂದಿದ್ದಾನೆ. ಬಂದು ಅಲ್ಲಿ ಯಾರ್ಯಾರು ದಕ್ಷ ಪ್ರಜಾಪತಿಗಳ ಅನುಯಾಯಿಗಳು ರುದ್ರದೇವರನ್ನು ಅವಮಾನ ಮಾಡಿದ್ರು ಸಭೆಯಲ್ಲಿ, ಅವರು ಯಾವ್ಯಾವ ಅವಯವಗಳಿಂದ ರುದ್ರದೇವರನ್ನು ಅವಮಾನ ಮಾಡಿದ್ರೋ ಆ ಎಲ್ಲ ಅವಯವಗಳನ್ನು ಈ ವೀರಭದ್ರ ಮತ್ತೆ ನಾಶ ಮಾಡಿದ್ದಾನೆ. ಒಬ್ಬರ ಹಲ್ಲನ್ನು ಕಿತ್ತಿದ, ಒಬ್ಬರ ಕಣ್ಣುಗಳನ್ನು ಕಿತ್ತಿ ಹಾಕಿದ, ಒಬ್ಬರ ಗಡ್ಡ ಮೀಸೆಗಳನ್ನು ಎಳೆದು ಹಾಕಿದ್ದಾನೆ. ಹೀಗೆ ಯಾರ್ಯಾರು ಅವಮಾನ ಮಾಡಿದ್ರೋ ಅವರಿಗೆ ತಕ್ಕ ಶಿಕ್ಷೆಯನ್ನು ವೀರಭದ್ರ ನೀಡಿದ್ದಾನೆ. ಕೊನೆಯಲ್ಲಿ ದಕ್ಷನನ್ನು ಸಂಹಾರ ಮಾಡಬೇಕು ಅಂತ ಅವರ ಹತ್ತಿರ ಬರ್ತಾನೆ. ಆದರೆ ಅವನನ್ನು ಮುಟ್ಲಿಕ್ಕಾಗಲಿಲ್ಲ. ಯಜ್ಞ ದೀಕ್ಷಿತನಾದ ದಕ್ಷನನ್ನು ಸಂಹಾರ ಮಾಡೋದು ಅಷ್ಟು ಸುಲಭವಾಗಿರಲಿಲ್ಲ. ಅದಕ್ಕೆ ರುದ್ರದೇವರು ತಾವೇ ಸ್ವತಃ ಬರ್ತಾರೆ. ಬಂದು ಆ ಕಾಲದಲ್ಲಿ ಸಂಕಲ್ಪವನ್ನು ಮಾಡ್ತಾರೆ. ಈ ಒಂದು ಶ್ರೇಷ್ಠವಾದ ಯಜ್ಞದಲ್ಲಿ ಈ ದಕ್ಷನನ್ನೇ ಬಲಿಪಶುವನ್ನಾಗಿ ಮಾಡ್ತಾ ಇದ್ದೇನೆ ಅಂತ ಸಂಕಲ್ಪ ಮಾಡಿ ರುದ್ರದೇವರು ಆ ದಕ್ಷ ಪ್ರಜಾಪತಿಯ ತಲೆಯನ್ನು ಕತ್ತರಿಸಿಬಿಟ್ಟಿದ್ದಾರೆ. ಹೀಗೆ ದಕ್ಷ ಪ್ರಜಾಪತಿ ಯಜ್ಞದಲ್ಲಿ ದೊಡ್ಡ ಕೋಲಾಹಲವೇ ಆಗಿದೆ. ಆಗ ದೇವತೆಗಳೆಲ್ಲ ಇಂತಹ ದೊಡ್ಡ ದೇವತೆ ದಕ್ಷ, ಅವನ ಶಿರಸ್ಸು ಉರುಳಿ ಬಿದ್ದಿದೆ, ಹಾಗಾದರೆ ಈ ಕೂಡಲೇ ಉಪಾಯ ಮಾಡಬೇಕು ಅಂತ ಬ್ರಹ್ಮದೇವರ ಹತ್ತಿರ ಹೋಗಿ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. ಆಗ ಬ್ರಹ್ಮದೇವರು ಹೇಳ್ತಾರೆ, ರುದ್ರದೇವರು ಕುಪಿತರಾಗಿದ್ದಾರೆ,
ಅವರನ್ನು ಹೋಗಿ ಪ್ರಾರ್ಥನೆ ಮಾಡಿ ಅವರೇ ದಕ್ಷ ಪ್ರಜಾಪತಿಯನ್ನು ಬದುಕಿಸ್ತಾರೆ ಎಂಬುದಾಗಿ ಬ್ರಹ್ಮದೇವರು ಹೇಳಿದ್ದಾರೆ. ಅವರ ಮಾತಿನಂತೆ ದೇವತೆಗಳೆಲ್ಲ ರುದ್ರದೇವರ ಹತ್ತಿರ ಬಂದು ರುದ್ರಾಂತರ್ಯಾಮಿಯಾದ ಪರಮಾತ್ಮನನ್ನು ವಿಶೇಷವಾಗಿ ಸ್ತೋತ್ರ ಮಾಡಿ ಅವರನ್ನು ಸಂತೋಷಪಡಿಸಿದ್ದಾರೆ. ರುದ್ರದೇವರು ಮತ್ತೆ ಆ ದೇವತೆಗಳ ಪ್ರಾರ್ಥನೆಗೆ ಅನುಗುಣವಾಗಿ ದಕ್ಷನನ್ನು ಬದುಕಿಸುವಂತಹ ಒಂದು ಸಂಕಲ್ಪವನ್ನು ಮಾಡಿ ಯಜ್ಞಕ್ಕೆ ಪಶುವಾದಂತಹ ಮೇಕೆಯ ಶಿರಸ್ಸನ್ನು ಆ ದಕ್ಷನಿಗೆ ಜೋಡಿಸಿದ್ದಾರೆ. ದಕ್ಷ ಅವನು ಕೇವಲ ಶಿರಸ್ಸನ್ನು ಮಾತ್ರ ಬದಲು ಮಾಡಿಕೊಳ್ಳದೆ ತನ್ನ ಜೀವನವನ್ನೇ ಬದಲು ಮಾಡಿಕೊಂಡಿದ್ದಾನೆ. ಆ ಕೂಡಲೇ ದಕ್ಷ ಪ್ರಜಾಪತಿಗಳು ರುದ್ರದೇವರನ್ನು ಪ್ರಾರ್ಥನೆ ಮಾಡಿದ್ದಾರೆ. ಅನೇಕ ಸ್ತೋತ್ರಗಳನ್ನು ಮಾಡ್ತಾ ರುದ್ರದೇವರನ್ನು ಸಂತೋಷಪಡಿಸಿದ್ದಾರೆ ಎಂಬುದಾಗಿ ಭಾಗವತ ನಮಗೆ ತಿಳಿಸ್ತದೆ. ಇಲ್ಲಿ ಕೆಲವು ಸಂದೇಶಗಳನ್ನು ಭಾಗವತ ನಮಗೆ ತಿಳಿಸಿಕೊಡುತ್ತದೆ. ಏನು ಅಂತಂದರೆ, ಪರಮಾತ್ಮ ಇವನು ಸರ್ವೋತ್ತಮ ದೇವತೆ, ಅವನನ್ನು ನಾವು ಯಾವಾಗಲೂ ಕೂಡ ನಮಸ್ಕಾರ ಮಾಡಬೇಕು. ಪರಮಾತ್ಮನನ್ನು ನಮಸ್ಕಾರ ಮಾಡಬೇಕು ಅನ್ನೋದನ್ನು ರುದ್ರದೇವರು ಈ ಪ್ರಸಂಗದಲ್ಲಿ ತಿಳಿಸಿಕೊಡುವ ಮೂಲಕವಾಗಿ ಹರಿಸರ್ವೋತ್ತಮತ್ವವನ್ನು ರುದ್ರದೇವರು ಸ್ಥಾಪನೆ ಮಾಡಿದ್ದಾರೆ ಅನ್ನುವಂತಹ ಒಂದು ಸಂದೇಶ ಈ ಕಥೆಯಿಂದ ತಿಳಿದು ಬಂದರೆ, ಎರಡನೇದಾಗಿ ಪರಮಾತ್ಮ ತಾನು ಕೇವಲ ಪೂಜ್ಯನಾಗದೆ ತನ್ನ ಪರಿವಾರದವರು, ತನ್ನ ಭೃತ್ಯರು, ತನ್ನ ಪರಿವಾರ ದೇವತೆಗಳು ಜಗತ್ತಿನಲ್ಲಿ ಪೂಜ್ಯರು. ಯಾರು ಅವರನ್ನು ಅವಮಾನ ಮಾಡ್ತಾರೆ ಅಂಥವರು ನಾಶವಾಗ್ತಾರೆ, ಅಂಥವರನ್ನು ನಾನು ಬದುಕಲಿಕ್ಕೆ ಬಿಡೋದಿಲ್ಲ. ಪರಿವಾರತಯಾಗ್ರಾಹ್ಯಾ, ಕೇವಲ ಪರಮಾತ್ಮನನ್ನು ಮಾತ್ರ ಇವನು ಸರ್ವೋತ್ತಮ, ಇವನು ಸ್ವತಂತ್ರ ಎಂಬುದಾಗಿ ಪರಮಾತ್ಮನನ್ನು ಆರಾಧನೆ ಮಾಡದೆ ದೇವತೆಗಳೆಲ್ಲ ಅವನ ಪರಿವಾರ ದೇವತೆಗಳು, ಅವನ ಪರಿವಾರದವರು. ಆ ಪರಿವಾರ ಸಹಿತನಾಗಿ ಪರಮಾತ್ಮನನ್ನು ಆರಾಧನೆ ಮಾಡುವಂಥದ್ದು ಇದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಕೇವಲ ಭಗವಂತನನ್ನು ಪೂಜೆ ಮಾಡಿ ಅವನ ಪರಿವಾರದವರನ್ನು ನಾವು ಏನಾದರೂ ಅವಮಾನ ಮಾಡ್ತೇವೆ ಅಂತ ಹೊರಟ್ರೆ ಅದಕ್ಕೆ ತಕ್ಕ ಶಾಸ್ತಿಯನ್ನು, ತಕ್ಕ ಶಾಸನವನ್ನು ಪರಮಾತ್ಮ ಮಾಡ್ತಾನೆ. ತನ್ನ ಭೃತ್ಯರಾದ ದೇವತೆಗಳ ಮೂಲಕ ಪರಮಾತ್ಮ ಮಾಡಿಸ್ತಾನೆ. ಯಾರಾದರೂ ದೇವತೆಗಳನ್ನು ಅವಮಾನ ಮಾಡಿದರೆ ಕುರ್ಯುಹು ವಿಷ್ಣಾವಪಿ ದ್ವೇಷಂ ದೇವಾಹ ದೇವಾವಮಾನಿನಃ, ದೇವತೆಗಳನ್ನು ಅವಮಾನ ಮಾಡಿದರೆ ಅವರು ಪರಮಾತ್ಮನಲ್ಲಿ ದ್ವೇಷವನ್ನು ಹುಟ್ಟಿಸಿ ಇವನು ಪರಮಾತ್ಮನ ಭಕ್ತನೇ ಅಲ್ಲ ಅಂತ ಮಾಡಿಬಿಡ್ತಾರೆ. ದಕ್ಷ ಪ್ರಜಾಪತಿ ಬ್ರಹ್ಮದೇವರನ್ನು ವಿಷ್ಣುವನ್ನು ಗೌರವಿಸಿ ರುದ್ರದೇವರನ್ನು ಗೌರವಿಸದೇ ಇದ್ದಾಗ ಆ ಮೂಲಕವಾಗಿ ಪರಮಾತ್ಮ ದಕ್ಷ ಪ್ರಜಾಪತಿಗಳಿಗೆ ಒಂದು ಪಾಠವನ್ನು ಕಲಿಸಿದ. ನನ್ನ ಪರಿವಾರ ದೇವತೆಗಳು ಯಾರಿದ್ದಾರೋ ಎಲ್ಲರನ್ನೂ ಗೌರವಿಸಬೇಕು, ಅವರನ್ನು ಅವಮಾನ ಮಾಡಿದರೆ ನಾನು ಅದನ್ನು ಸಹಿಸೋದಿಲ್ಲ ಅನ್ನುವಂತಹ ಒಂದು ಸಂದೇಶವನ್ನು ಇಲ್ಲಿ ಭಾಗವತ ನಮಗೆ ತಿಳಿಸಿಕೊಡ್ತದೆ. ಅನ್ನೋದಕ್ಕಾಗಿಯೇ ಎಲ್ಲರೂ ದಕ್ಷ ಪ್ರಜಾಪತಿ ಯಜ್ಞಕ್ಕೆ ಬಂದರೆ ಪರಮಾತ್ಮ ತಾನು ಬರಲಿಲ್ಲ, ಬ್ರಹ್ಮದೇವರು ಬರಲಿಲ್ಲ, ವಾಯುದೇವರು ಅಲ್ಲಿ ಆಗಮಿಸಲಿಲ್ಲ. ಉಳಿದೆಲ್ಲ ದೇವತೆಗಳು ಬಂದರೂ ಪರಮಾತ್ಮ ತಾನು ಬರಲಿಲ್ಲ ಅನ್ನೋದಕ್ಕೆ ಕಾರಣವನ್ನು ನಾವು ಈ ರೀತಿಯಾಗಿ ತಿಳಿಯಬಹುದಾಗಿದೆ. ಯಾರು ಭಗವಂತನ ಭಕ್ತರ ದ್ವೇಷವನ್ನು ಮಾಡ್ತಾರೆ ಅದು ಭಗವಂತನ ದ್ವೇಷ ಮಾಡಿದಂತೆಯೇ. ಅದಕ್ಕಾಗಿ ಎಂದಿಗೂ ಕೂಡ ಭಗವದ್ಭಕ್ತರ ದ್ವೇಷವೂ ಕೂಡ ಇದು ಸರಿ ಅಲ್ಲ ಅನ್ನೋದನ್ನು ಈ ಕಥೆಯ ಮೂಲಕ ನಮಗೆ ತಿಳಿಸಿಕೊಡ್ತಾರೆ. ಇಂತಹ ಆ ದಕ್ಷ ಪ್ರಜಾಪತಿಯ ವೃತ್ತಾಂತವನ್ನು ಭಾಗವತ ನಮಗೆ ತಿಳಿಸ್ತಾ ಮುಂದೆ ಉತ್ಥಾನಪಾದನ ಚರಿತ್ರೆಯನ್ನು ಭಾಗವತ ಹೇಳಲಿಕ್ಕೆ ಆರಂಭ ಮಾಡ್ತದೆ. ಉತ್ಥಾನಪಾದನ ಕಥೆಯನ್ನು ನಾವು ಕೇಳಿದ್ದೇವೆ. ಸ್ವಯಂಭೂಮನು ಮತ್ತು ಶತರೂಪಾದೇವಿಯರಲ್ಲಿ ಹುಟ್ಟಿರತಕ್ಕಂತಹ ಉತ್ಥಾನಪಾದ ಇವನು ರಾಜ್ಯಭಾರ ಮಾಡ್ತಾ ಇರುವಾಗ ಇವನಿಗೆ ಇಬ್ಬರು ಹೆಂಡಂದಿರು, ಒಬ್ಬಳು ಸುನೀತಿ, ಇನ್ನೊಬ್ಬಳು ಸುರುಚಿ ಅಂತ. ಆ ಸುನೀತಿ ಅವಳು ಹೆಸರಿಗೆ ತಕ್ಕ ಹಾಗೆ ಒಳ್ಳೆಯ ನೀತಿಗಳನ್ನು ಅಳವಡಿಸಿಕೊಂಡಿರ್ತಕ್ಕಂಥವಳು,
ಸಂಸ್ಕೃತಿ, ಉತ್ತಮ ನಡತೆ, ಸಚ್ಚಾರಿತ್ರ್ಯ ಈ ಮೊದಲಾದ ಸದ್ಗುಣಗಳಿಂದ ಕೂಡಿರ್ತಕ್ಕಂಥವಳು ಸುನೀತಿ. ಆದರೆ ಸುರುಚಿ ಇವಳು ಹೆಸರಿಗೆ ತಕ್ಕ ಹಾಗೇ ಮೋಹಕವಾದ ವಿಷಯ ಪದಾರ್ಥಗಳಲ್ಲಿಯೇ ತನ್ನನ್ನು ತಾನು ತೊಡಗಿಸಿಕೊಂಡು ಉತ್ಥಾನಪಾದನನ್ನು ತನ್ನೆಡೆಗೆ ಎಳೆದುಕೊಂಡಿದ್ದಾಳೆ. ಸುನೀತಿಯನ್ನು ಉತ್ಥಾನಪಾದ ದೂರ ಇಟ್ಟಿದ್ದಾನೆ. ಸುರುಚಿಯನ್ನು ತನ್ನ ಹತ್ತಿರ ಅವಳನ್ನು ಪಟ್ಟದ ಅರಸಿಯಾಗಿ ತಾನು ನಿಯೋಜನೆ ಮಾಡಿಕೊಂಡಿದ್ದಾನೆ. ಸುನೀತಿಯಲ್ಲಿ ಧ್ರುವನ ಅವತಾರ ಆದರೆ ಸುರುಚಿಯಲ್ಲಿ ಉತ್ತಮ ಎನ್ನುವಂತಹ ಮಗ ಹುಟ್ಟಿದ್ದಾನೆ. ಆ ಸುನೀತಿಯ ಮಗನಾದ ಧ್ರುವ ಒಮ್ಮೆ ತನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳಬೇಕು. ಸಿಂಹಾಸನದಲ್ಲಿ ಉತ್ಥಾನಪಾದ ಆಸೀನನಾದಾಗ ಅವನ ತೊಡೆಯ ಮೇಲೆ ಕೂಡಬೇಕು ಅಂತ ಬಯಸಿ ಧ್ರುವ ಅಲ್ಲಿಗೆ ಆಗಮಿಸಿದ್ದಾನೆ. ಆಗಮಿಸಿದಾಗ ಸುರುಚಿ ಅಂತಾಳೆ, ನೀನು ಈ ಉತ್ಥಾನಪಾದನ ತೊಡೆಯನ್ನು ಏರಬೇಕು ಅಂತಾದರೆ ಕಾಡಿಗೆ ಹೋಗು, ತಪಸ್ಸು ಮಾಡು, ಅಲ್ಲಿ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಭಗವಂತನ ಅನುಗ್ರಹವನ್ನು ಪಡೆದು ಮತ್ತೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ, ಆಗ ಉತ್ಥಾನಪಾದನ ತೊಡೆಯ ಮೇಲೆ ಕೂಡಿಸ್ತೇನೆ ಅಂತ ಜೋರಾಗಿ ಗದರಿಸಿದ್ದಾಳೆ. ಆಗ ಧ್ರುವ ಅವಮಾನಿತನಾಗಿ ಅಲ್ಲಿಂದ ಹೊರಟು ಬಿಟ್ಟಿದ್ದಾನೆ. ಅವಮಾನ ತಡೀಲಿಕ್ಕಾಗ್ತಾ ಇಲ್ಲ, ಏನು ಮಾಡಬೇಕು ಅಂತ ತಿಳಿತಾ ಇಲ್ಲ. ನೇರವಾಗಿ ತನ್ನ ತಾಯಿಯ ಹತ್ತಿರ ಬಂದ. ತಾಯಿಯ ಮುಂದೆ ತನ್ನ ಮಲತಾಯಿ ಮಾಡಿರ್ತಕ್ಕಂತಹ ಏನು ಅವಮಾನ ಇದೆ ಅದನ್ನೆಲ್ಲ ಹೇಳ್ಕೊಳ್ತಾನೆ. ಆ ಸಂದರ್ಭದಲ್ಲಿ ಸುನೀತಿ ಮಾತನಾಡ್ತಾಳೆ, ಮಾಮಂಗಲಂ ತಾತ ಪರೇಶು ಮಂಸ್ತಾಹ ಭುಂಕ್ತೆ ಜನೋ ಯತ್ ಪರ ದುಃಖತಸ್ತತ್. ನೀನು ಅವಳನ್ನು ನಿಂದಿಸಬೇಡ ಅಂತಂತಾಳೆ. ಯಾರಿಗೂ ಕೇಡನ್ನು ಬಯಸಬೇಡ. ಎಂತಹ ಕಠಿಣ ಪರಿಸ್ಥಿತಿಯಲ್ಲಿಯೂ ಕೂಡ ಇನ್ನೊಬ್ಬರಿಗೆ ಕೇಡನ್ನು ಬಯಸಬಾರದು. ಬೇರೆ ಯಾರಾದರೂ ಆಗಿದ್ದರೆ ಆ ಅವಮಾನ ಮಾಡಿದಂತಹ ಸುರುಚಿಗೆ ಅವಳಿಗೇನಾದರೂ ಅನಾಹುತ ಆಗಲಿ, ಅವಳ ಕೈಕಾಲು ಮುರಿದು ಹೋಗಲಿ, ಅವಳು ಹಾಲಾಗಿ ಹೋಗಲಿ ಎಂಬುದಾಗಿ ಶಾಪವನ್ನು ಕೊಡ್ತಾ ಇದ್ರೋ ಏನೋ. ಆದರೆ ಸುನೀತಿ ಮಾತ್ರ ಬಹಳ ವಿಲಕ್ಷಣವಾದ ರೀತಿಯಲ್ಲಿ ತನ್ನ ಮಗನಿಗೆ ಉತ್ತಮವಾದಂತಹ ಕೆಲವು ಮಾತುಗಳನ್ನು ತಿಳಿಸ್ತಾಳೆ. ಅವಳು ಹೇಳಿದ್ದು ನಿನ್ನ ಹಿತಕ್ಕೆ ಹೇಳಿದ್ದಾಳೆ. ನೀನು ಕಾಡಿಗೆ ಹೋಗು, ದೇವರ ದರ್ಶನ ಮಾಡಿಕೊಂಡು ಮತ್ತೆ ನನ್ನ ಮಗನಾಗಿ ಹುಟ್ಟಿ ಬಾ ಅಂತ ಹೇಳಿದ್ದಾಳೆ. ನೀನು ಅರಣ್ಯಕ್ಕೆ ಹೋಗು, ದೇವರ ದರ್ಶನವನ್ನು ಮಾಡಿಕೋ, ಅದರಿಂದ ಸಿಗುವಂಥ ಲಾಭ ಅದು ಅಪಾರವಾಗಿರ್ತಕ್ಕಂಥದ್ದು. ಮತ್ತೆ ಅವಳಲ್ಲಿ ಹುಟ್ಟಿ ಬರ್ತೇನೆ ಅಂತೇನು ಕೇಳ್ಕೊಳ್ಳಿಕ್ಕೆ ಹೋಗಬೇಡ. ಭಗವಂತನ ಅನುಗ್ರಹ ಆದರೆ ಸಾಕು. ಅದರಿಂದ ಮಹತ್ತರವಾದ ಪ್ರಯೋಜನವೇ ನಿನಗೆ ಸಿಗಲಿಕ್ಕಿದೆ. ಅವಶ್ಯವಾಗಿ ನೀನು ತಪಸ್ಸನ್ನು ಮಾಡು ಎಂಬುದಾಗಿ ಆ ಸುನೀತಿ ಹಿತವಚನಗಳಿಂದ ಧ್ರುವನಿಗೆ ಧೈರ್ಯವನ್ನು ತುಂಬಿ ಅವನನ್ನು ತಪಸ್ಸಿಗೆ ಕೊಟ್ಟು ಕಳಿಸ್ತಾ ಇದ್ದಾಳೆ. ಧ್ರುವ ಮಹಾರಾಜ ಅವನು ತಪಸ್ಸಿಗೆ ಹೊರಡಬೇಕು. ಮಾರ್ಗದಲ್ಲಿ ನಾರದರ ಆಗಮನ ಆಯಿತು. ನಾರದರಂತಾರೆ, ಎಲ್ಲಿ ಹೊರಟಿದ್ದೀಯಾ ಮಗು? ಏನಾಗಬೇಕು ನಿನಗೆ? ಪುಟ್ಟ ಬಾಲಕ ನೀನು, ಇಂತಹ ಘೋರವಾದ ಅರಣ್ಯದಲ್ಲಿ ಸಾಕ್ತಾ ಇದ್ದೀಯಲ್ಲ, ಏನಾಗಬೇಕು ನಿನಗೆ? ಆಗ ಧ್ರುವರಾಜರಂತಾರೆ, ನನಗೆ ಅವಮಾನ ಆಗಿದೆ. ಸುರುಚಿ ನನ್ನನ್ನು ಅವಮಾನಿಸಿದ್ದಾಳೆ. ಆ ಅವಮಾನವನ್ನು ನಾನು ಸಹಿಸಿಕೊಳ್ಳಿಕ್ಕಾಗದೆ ನನ್ನ ಮನಸ್ಸಿಗೆ ತುಂಬ ಘಾಸಿಯಾಗಿದೆ. ಈ ಕೂಡಲೇ ನಾನು ತಪಸ್ಸಿಗೆ ಹೋಗಬೇಕು, ತಪಸ್ಸು ಮಾಡಬೇಕು, ದೇವರ ಅನುಗ್ರಹ ಪಡಿಬೇಕು. ಇದು ಒಂದೇ ನನ್ನ ನಿರ್ಧಾರವಾಗಿದೆ. ನನಗೆ ಅನುಗ್ರಹ ಮಾಡಿರಿ ಎಂಬುದಾಗಿ ಧ್ರುವ ತಾನು ನಾರದರನ್ನು ಪ್ರಾರ್ಥನೆ ಮಾಡಿಕೊಂಡಾಗ ನಾರದರಂತಾರೆ, ನೀನು ಆ ಧ್ರುವನ ಮನಸ್ಸನ್ನು ಪರೀಕ್ಷೆ ಮಾಡೋದಕ್ಕಾಗಿ ನಾರದರು ಮಾತಾಡ್ತಾರೆ. ಅವಸರ ಮಾಡೋದು ಒಳ್ಳೆಯದಲ್ಲ ಮಗು. ಮನೆಯಲ್ಲಿ ಒಳ್ಳೆಯವರು ಕೆಟ್ಟವರು ಎಲ್ಲರೂ ಇರ್ತಾರೆ. ಕೆಟ್ಟವರು ಕೆಟ್ಟು ಮಾತಾಡ್ತಾರೆ ಅಂತ ತಿಳಿದು ನಾವು ಮನೆ ಬಿಟ್ಟು ಹೋಗ್ಲಿಕ್ಕಾಗತ್ತಾ? ಅಥವಾ ಈ ಸಂಸಾರವನ್ನೇ ತೊರೆದು ಹೋಗ್ಲಿಕ್ಕಾಗತ್ತಾ? ಸರ್ವಥಾ ಇಲ್ಲ. ಹಾಗಾದರೆ ನೀನು ಮಾಡಬೇಕಾದದ್ದು ಇಷ್ಟು: ಕೆಟ್ಟವರು ಕೆಟ್ಟು ಮಾತಾಡ್ತಾರೆ ಅಂತಂದರೆ ಅವರ ಸಹವಾಸದಲ್ಲಿರದೆ ನಿನ್ನ ಪಾಡಿಗೆ ನೀನು ನಿಂತು ಬಿಡು ಅಷ್ಟೇ. ಅದೆಲ್ಲ ಬಿಟ್ಟು ದೇವರನ್ನ ನೋಡ್ತೇನೆ ಅಂತ ಹೇಳಿ ಕಾಡಿಗೆ ಬಂದರೆ ನೀನು ಬದುಕೋದು ಹೇಗೆ? ಯಾವುದೋ ಪ್ರಾಣಿಗಳಿಗೆ ಬಲಿಯಾಗಿ ಸತ್ತೋಗ್ತೀಯಾ? ನೀನು ಹಿಂತಿರುಗಿ ಹೋಗು ಅಂತಂತಾರೆ. ಅಷ್ಟೇ ಅಲ್ಲದೆ ನೀನು ಏನು ಮಾಡಲಿಕ್ಕೆ ಹೊರಟಿದ್ದೀಯಾ?
ತಪಸ್ಸು ಮಾಡಿ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಹೊರಟಿದ್ದೀಯ. ಅದು ಅಷ್ಟು ಸುಲಭ ಅಂತ ತಿಳ್ಕೊಂಡಿದ್ದೀಯಾ ನೀನು? ಋಷಿಗಳು ದೇವತೆಗಳು ನಿರಂತರವಾಗಿ ಭಗವಂತನ ದರ್ಶನ ಮಾಡಬೇಕು ಅಂತ ಹೇಳಿ ತಪಸ್ಸಿನಲ್ಲಿ ಮಗ್ನರಾಗಿ ಕುಳಿತರು. ಅವರಿಗೇ ಇನ್ನೂ ದೇವರ ದರ್ಶನ ಕೊಟ್ಟಿಲ್ಲ. ಪುಟ್ಟ ಬಾಲಕನಾದ ನಿನಗೆಲ್ಲಿ ದೇವರ ದರ್ಶನ ಕೊಡ್ತಾನೆ? ಅದು ಸಾಧ್ಯವಲ್ಲದ ಮಾತು. ಅದಕ್ಕಾಗಿ ನೀನು ಹಿಂತಿರುಗು ಅಂತ ನಾರದರು ಧ್ರುವನನ್ನು ಪರೀಕ್ಷೆ ಮಾಡೋದಕ್ಕಾಗಿ ಬೆದರಿಕೆಯನ್ನು ಇಟ್ಟರೆ, ಧ್ರುವರಾಜರಂತಾರೆ, ನನ್ನ ಮೇಲೆ ಕರುಣೆಯಿಂದ ನೀವು ಒಳ್ಳೆಯ ಮಾತುಗಳನ್ನು ಹೇಳಿದ್ದೀರಿ ನಿಜ, ಆದರೆ ನನ್ನ ಸಂಕಲ್ಪದಲ್ಲಿ ಬದಲಾವಣೆ ಇಲ್ಲ. ನಾನು ಕಾಡಿಗೆ ಹೋಗಲೇಬೇಕು, ಅಲ್ಲಿ ತಪಸ್ಸನ್ನು ಮಾಡಲೇಬೇಕು. ಅದಕ್ಕಾಗಿ ನೀವು ಅವಶ್ಯವಾಗಿ ಅನುಗ್ರಹ ಮಾಡಿ ನನಗೆ ಮಂತ್ರೋಪದೇಶವನ್ನು ಮಾಡಿರಿ ಎಂಬುದಾಗಿ ಮತ್ತೆ ನಾರದರನ್ನು ಪ್ರಾರ್ಥನೆ ಮಾಡಿದಾಗ ನಾರದರಂತಾರೆ, ನಿನ್ನ ಮನಸ್ಸನ್ನು ಪರೀಕ್ಷೆ ಮಾಡಬೇಕಾಗಿತ್ತು. ಅದಕ್ಕಾಗಿ ನಾನು ಇಷ್ಟೆಲ್ಲ ಮಾತಾಡಿದ್ದು. ನೀನು ಸ್ಥಿರನಾಗಿದ್ದೀಯಾ, ನೀನು ಹೆಸರಿಗೆ ತಕ್ಕ ಹಾಗೆ ಧ್ರುವನಾಗಿದ್ದೀಯಾ, ಆದ್ದರಿಂದ ನೀನು ತಪಸ್ಸಿಗೆ ಹೊರಡು. ಇಲ್ಲಿಂದ ದೂರ ಸಾಗಿದರೆ ಮಧುವನ ಅಂತ ಬರ್ತದೆ. ಅಲ್ಲಿ ಒಂದು ನದಿ, ಕಾಳಿಂದಿ ನದಿ ಅಂತ. ಆ ಕಾಳಿಂದಿ ನದಿಯ ತಟದಲ್ಲಿ ಮತ್ತೆ ನೀನು ತಪಸ್ಸನ್ನು ಮಾಡ್ತಾ, ಆ ಭಗವಂತನ ಧ್ಯಾನವನ್ನು ಮಾಡ್ತಾ, ಭಗವಂತನ ವಿಶೇಷವಾದ ಮಹಿಮೆಯನ್ನು ಕೊಂಡಾಡುವಂತಹ ವಾಸುದೇವ ನಾಮವನ್ನು ನೀನು ಜಪ ಮಾಡು. ಆ ಮಂತ್ರದಿಂದ ನಿನಗೆ ಪರಮಾತ್ಮನ ದರ್ಶನ ಆಗ್ತದೆ ಎಂಬುದಾಗಿ ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವಂತಹ ವಾಸುದೇವ ದ್ವಾದಶಾಷ್ಟಾಕ್ಷರ ಮಂತ್ರವನ್ನು ಉಪದೇಶ ಮಾಡಿ ಅವನನ್ನು ಕೊಟ್ಟು ಕಳಿಸಿದ್ದಾರೆ. ಮತ್ತು ಧ್ರುವರಾಜರು ನಾರದರ ಉಪದೇಶದಂತೆ ಘೋರವಾದ ತಪಸ್ಸನ್ನು ಮಾಡಿ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದಾರೆ. ಪರಮಾತ್ಮ ಧ್ರುವರಾಜರ ಎದುರಿಗೆ ಪ್ರತ್ಯಕ್ಷನಾದಾಗ ಧ್ರುವರಾಜರು ಕಣ್ಣು ತೆಗೆದು ನೋಡ್ತಾನೇ ಇಲ್ಲ. ಧ್ರುವರಾಜರ ಒಳಗಿನ ಕಣ್ಣಿನಿಂದ ಮತ್ತು ಪರಮಾತ್ಮನ ದರ್ಶನ ನಿರಂತರವಾಗಿ ಆಗ್ತಾ ಇದೆ ಅವರಿಗೆ. ಹೀಗಾಗಿ ಹೊರಗೆ ಪರಮಾತ್ಮ ಬಂದರೆ ಅವನನ್ನು ಕಣ್ಣು ತೆಗೆದು ನೋಡ್ತಾ ಇಲ್ಲ. ಅದಕ್ಕೆ ಪರಮಾತ್ಮ ಅಂತಾನೆ, ಹಾಗಾದರೆ ಒಳಗಿನ ರೂಪವನ್ನು ನಿಲ್ಲಿಸಿಬಿಡೋಣ. ಈಗ ಒಳಗೆ ನೋಡುವಂತಹ ಏನು ರೂಪ ಇದೆ ಅದನ್ನು ನಿಲ್ಲಿಸಿದರೆ ಇವನು ಕಣ್ಣು ತೆಗಿತಾನೆ ಅಂತ ಪರಮಾತ್ಮ ತನ್ನ ಒಳಗಿನ ರೂಪವನ್ನು ಮತ್ತೆ ಪರಮಾತ್ಮ ಅದನ್ನು ಆಚ್ಛಾದನೆ ಮಾಡಿಬಿಟ್ಟಿದ್ದಾನೆ. ಎಲ್ಲಿ ಹೋಯಿತು ಅಂತ ಧ್ರುವರಾಜರು ಕಣ್ಣು ತೆಗೆದು ನೋಡಿದಾಗ ಪರಮಾತ್ಮ ತಾನು ಎದುರಿಗೆ ಬಂದು ನಿಂತಿದ್ದಾನೆ. ಅವನನ್ನು ನೋಡಿ ಅತ್ಯಂತ ಸಂತೋಷ ಆಗಿದೆ. ಏನು ಮಾತಾಡಬೇಕು ಅಂತ ತಿಳಿತಾ ಇಲ್ಲ. ಏನು ಬೇಕು ಬೇಡು ಅಂತ ಪರಮಾತ್ಮ ಕೇಳಿದರೆ ಮಾತೇ ಹೊರಗೆ ಬರ್ತಾ ಇಲ್ಲ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆ ಪರಮಾತ್ಮನನ್ನು ನಾನಾ ರೀತಿಯಿಂದ ಮತ್ತು ಧ್ರುವರಾಜರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನನ್ನ ಎಲ್ಲ ಇಂದ್ರಿಯಗಳಲ್ಲಿ ಇದ್ದು ಆ ಇಂದ್ರಿಯಗಳು ನಿರಂತರವಾಗಿ ಕಾರ್ಯ ಮಾಡುವಂತೆ, ವಾಗೀಂದ್ರಿಯದಲ್ಲಿದ್ದು ಆ ವಾಗೀಂದ್ರಿಯ ಚೆನ್ನಾಗಿ ಮಾತುಗಳನ್ನು ಆಡುವಂತೆ ಮಾಡುವಂತಹ ನೀನು ಮತ್ತೆ ನನ್ನನ್ನು ಅನುಗ್ರಹಿಸು, ನೀನೇ ಒಳಗು ನಿಂತು ನನ್ನಿಂದ ಮಾತುಗಳನ್ನು ಆಡಿಸು. ಅಂತಹ ಸಕಲ ಇಂದ್ರಿಯ ಪ್ರೇರಕನಾದ ನಿನಗೆ ಅನಂತ ನಮಸ್ಕಾರಗಳು, ನಮೋ ನಮಃ ಎಂಬುದಾಗಿ ಧ್ರುವರಾಜರು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದಾರೆ. ಉಪನಿಷತ್ತು ಇದನ್ನು ತಿಳಿಸ್ತದೆ. ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮ ಪ್ರೈತಿಯುಕ್ತಃ ಕೇನೇಷಿತಾಂ ವಾಚಮಿಮಾಂ ವದಂತಿ ಚಕ್ಷುಶ್ರೋತ್ರಂ ಕೌ ದೇವೋ ಯುನಕ್ತಿ. ತಲವಕಾರ ಉಪನಿಷತ್ತಿನಲ್ಲಿ ಹೇಳ್ತಾರೆ, ಎಲ್ಲ ಇಂದ್ರಿಯಗಳಿಗೆ ಪ್ರೇರಕನಾಗಿ ಇದ್ದವನು ಭಗವಂತ. ಎಲ್ಲ ಇಂದ್ರಿಯಗಳು ಯಾವನ ಪ್ರೇರಣೆಯಿಂದ ಕಾರ್ಯಗಳಲ್ಲಿ ಪ್ರವೃತ್ತವಾಗ್ತವೋ ಅಂತಹ ಪರಮಾತ್ಮನ ಮಹಿಮೆಯನ್ನು ಆ ಉಪನಿಷತ್ತು ಬಹಳ ಸೊಗಸಾಗಿ ತಿಳಿಸಿಕೊಡುತ್ತದೆ. ಶ್ರೀಮದಾಚಾರ್ಯರಂತಾರೆ, ಮತ್ತು ಯಂತ್ರಗಳು ವಿದ್ಯುತ್ ಶಕ್ತಿಯಿಂದ ಕ್ರಿಯಾಶೀಲವಾಗುವಂತೆ ಜಗತ್ತಿನ ಮಾನವ ಯಂತ್ರಗಳೆಲ್ಲ ಒಂದು ಶಕ್ತಿಯಿಂದ ಕ್ರಿಯಾಶೀಲವಾಗ್ತವಂತೆ. ಅದು ಯಾವುದು ಶಕ್ತಿ ಅಂತಂದರೆ, ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋದಯನ್ ಏಕ ಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ. ಆ ಪದಾರ್ಥಗಳಲ್ಲಿ ಇದ್ದು ಮತ್ತು ಶಕ್ತಿಯನ್ನು ಪ್ರಬೋಧನೆ ಮಾಡ್ತಾ ಒಳಗೆ ಅಂತರ್ಯಾಮಿಯಾಗಿದ್ದು ಸರ್ವಶಕ್ತಿಪ್ರದನಾಗಿ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಅವನು ಮಾಡಿದ್ದಕ್ಕೇ ಈ ಮಾನವ ಯಂತ್ರಗಳೆಲ್ಲ ಕೆಲಸ ಮಾಡ್ತಾ ಇದೆ
ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಹಾಗೆ ಧ್ರುವರಾಜರು ಪರಮಾತ್ಮನನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಅವರಿಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿದ್ದಾನೆ. ಉತ್ಥಾನಪಾದನ ಒಂದು ಸ್ಥಾನವನ್ನು, ರಾಜ್ಯ ಸಂಪತ್ತನ್ನು ಕೊಡುವುದರ ಜೊತೆಗೆ ಅವರಿಗೆ ಧ್ರುವಸ್ಥಾನವನ್ನು ಪರಮಾತ್ಮ ಕರುಣಿಸಿದ್ದಾನೆ. 36,000 ವರ್ಷಗಳ ಕಾಲ ಧ್ರುವರಾಜರು ತಾವು ರಾಜ್ಯಭಾರವನ್ನು ಮಾಡೋದಲ್ಲದೇ ದೇಹವನ್ನು ಬಿಟ್ಟು ಮೇಲೆ ಉತ್ತಮ ಲೋಕಕ್ಕೆ ಹೋದಾಗ ಅಲ್ಲಿ ಉತ್ತಮವಾದಂತಹ ಶುಂಶುಮಾರ ಲೋಕದಲ್ಲಿ ಧ್ರುವಸ್ಥಾನವನ್ನು ಅವರಿಗೆ ಕೊಟ್ಟು ಅದರ ಅಧಿಪತಿಗಳನ್ನಾಗಿ ಅವರನ್ನು ಮಾಡಿದ್ದಾನೆ. ಹೀಗೆ ಆ ಧ್ರುವನ ಚರಿತ್ರೆಯನ್ನು ಭಾಗವತ ಬಹಳ ಸೊಗಸಾಗಿ ನಮಗೆ ತಿಳಿಸಿಕೊಡ್ತದೆ. ಮುಂದೆ ಅಂಗರಾಜನ ಕಥೆಯನ್ನು ಭಾಗವತ ತಿಳಿಸ್ತದೆ. ಅಂಗರಾಜನಲ್ಲಿ ಮತ್ತು ಋತುಚಕ್ರವರ್ತಿಯ ಅವತಾರ ಆಯಿತು ಅಂತ ಕೇಳ್ತೇವೆ. ಅಂಗರಾಜ ಇವನು ಮಕ್ಕಳಿಲ್ಲದೆ ಇದ್ದಾಗ ಮತ್ತು ಯಜ್ಞಯಾಗಗಳನ್ನು ಮಾಡಿದಾಗ ದೇವತೆಗಳು ಬಂದು ಅವನಿಂದ ಆಹುತಿಯನ್ನು ಸ್ವೀಕಾರ ಮಾಡದೆ ಹಾಗೆ ತಟಸ್ಥರಾಗಿ ಬಿಟ್ಟಿದ್ದಾರೆ. ನನಗೆ ಮಕ್ಕಳಾಗಿಲ್ಲ ಅನ್ನೋದಕ್ಕಾಗಿ ದೇವತೆಗಳು ಬರಲಿಲ್ಲ ಅಂತ ಅವನು ಭಾವಿಸಿದಾಗ ಶ್ರೀಮದಾಚಾರ್ಯರು ಈ ಪ್ರಸಂಗದಲ್ಲಿ ಒಂದು ನಿರ್ಣಯವನ್ನು ಕೊಡ್ತಾರೆ. ಅನಪತ್ಯೋಪಿ ಸದ್ಧರ್ಮ ಲೋಕಜಿನ್ನಾತ್ರ ಸಂಶಯ. ಮಕ್ಕಳಿಲ್ಲದೆ ಇದ್ದರೂ ಕೂಡ ಪರಮಧಾರ್ಮಿಕನಾಗಿದ್ದರೆ ಅವನಿಗೆ ಉತ್ತಮ ಲೋಕಗಳಾಗೇ ಆಗ್ತದೆ. ಹೀಗಾಗಿ ದೇವತೆಗಳು ಬರದೇ ಇರೋದಕ್ಕೆ ಮಕ್ಕಳಿಲ್ಲ ಅನ್ನೋದು ಕಾರಣ ಆಗಲಿಲ್ಲ. ಇವನಿಂದ ಇನ್ನೊಂದು ಶ್ರೇಷ್ಠವಾದ ಪುತ್ರಕಾಮೇಷ್ಟಿ ಯಾಗ ಆಗಲಿ. ಅಶ್ವಮೇಧ ಯಾಗವನ್ನು ಮಾಡಿರ್ತಾನೆ. ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ ಇವನು ಉತ್ತಮ ಸಂತಾನವನ್ನು ಪಡೀಲಿ. ಋತುಚಕ್ರವರ್ತಿ ಎನ್ನುವಂತಹ ಒಬ್ಬ ಶ್ರೇಷ್ಠ ಮಗನನ್ನಾಗಿ ಪಡೆದರೆ ಅವನು ಉದ್ಧತನಾಗೇ ಆಗ್ತಾನೆ ಅನ್ನೋದನ್ನು ಜಗತ್ತಿಗೆ ತಿಳಿಸೋದಕ್ಕಾಗಿ ದೇವತೆಗಳು ಇವನಿಗೆ ಫಲವನ್ನು ಕೊಡದೆ ಮುಂದೆ ಪುತ್ರಕಾಮೇಷ್ಟಿ ಯಾಗ ಮಾಡಿದಾಗ ಇವನು ಕೊಟ್ಟಂತಹ ಹವಿಸ್ಸನ್ನು ಸ್ವೀಕರಿಸಿ ಇವನಿಗೆ ಅನುಗ್ರಹವನ್ನು ಮಾಡಿದ್ದಾರೆ ಅನ್ನುವ ಕಥೆಯನ್ನು ತಿಳಿಸ್ತಾರೆ. ಆ ಋತುಚಕ್ರವರ್ತಿ ಇವನು ಅವತಾರ ಮಾಡಿದ್ದನ್ನು ಬಹಳ ಸೊಗಸಾಗಿ ಭಾಗವತ ತಿಳಿಸಿಕೊಡುತ್ತದೆ. ಈ ಋತುಚಕ್ರವರ್ತಿ ಅವತಾರ ಮಾಡುವ ಮೊದಲು ವೇನ ಅವತಾರ ಮಾಡಿದ್ದಾನೆ. ಮಹಾದುಷ್ಟ. ಅಂತಹ ದುಷ್ಟನಾದ ವೇನನನ್ನು ಮತ್ತು ಋಷಿಗಳು ಶಾಪ ಹಾಕಿ ಸಂಹಾರ ಮಾಡಿದ್ದಾರೆ. ಹುಮ್ಮಂದ್ರಂತೆ. ಹುಮ್ಮಂದದ್ದೇ ತಡ ಆ ವೇನ ಸತ್ತು ಬಿದ್ದಿದ್ದಾನೆ. ಋಷಿಗಳ ಮತ್ತು ಕೋಪಕ್ಕೆ ಅಷ್ಟು ಮಹತ್ತರವಾದ ಒಂದು ಫಲ ಇದೆ. ಋಷಿಗಳು ಕುಪಿತರಾದರೆ, ಜ್ಞಾನಿಗಳು ಕುಪಿತರಾದರೆ ಅವರು ಹುಮ್ಮಂದರೆ ಸಾಕು, ಮನುಷ್ಯನ ನಾಶ ಆಗಿ ಹೋಗ್ಬಿಡ್ತದೆ. ವೇನರಾಜನ ನಾಶ ಆಗಿದೆ. ಋತುಚಕ್ರವರ್ತಿ ರಾಜ್ಯಭಾರವನ್ನು ಮಾಡುವಾಗ ದೇಶ ಎಷ್ಟು ಸುಭಿಕ್ಷೆಯಾಗಿತ್ತು ಅನ್ನೋದನ್ನು ಭಾಗವತ ಬಹಳ ಸುಂದರವಾಗಿ ವರ್ಣನೆ ಮಾಡ್ತದೆ. ವೇನ ರಾಜ್ಯಭಾರ ಮಾಡಿದಾಗ ದೇಶ ಎಲ್ಲ ದುರ್ಭಿಕ್ಷೆಯಾಗಿ ಹೋಗಿತ್ತು. ಋತುಚಕ್ರವರ್ತಿ ರಾಜ್ಯಭಾರ ಮಾಡ್ತಾ ಇರುವಾಗ ದೇಶ ಮತ್ತೆ ಸಮೃದ್ಧವಾಯಿತು. ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮತ್ತು ಋತುಚಕ್ರವರ್ತಿ ಮಾಡಿಕೊಟ್ಟಿದ್ದಾನೆ. ಅವನಿಗೆ ಜ್ಞಾನಿಗಳಲ್ಲಿ ವಿಶೇಷವಾದಂತಹ ಭಕ್ತಿ. ಆ ಋತುಚಕ್ರವರ್ತಿಯನ್ನು ಅನುಗ್ರಹ ಮಾಡೋದಕ್ಕಾಗಿ ಸನತ್ಕುಮಾರರು ಅವನ ಹತ್ತಿರ ಬಂದಾಗ ಅವರಿಂದ ಉಪದೇಶವನ್ನು ಪಡಿತಾನೆ. ಸನತ್ಕುಮಾರರಂತಾರೆ, ಶಾಸ್ತ್ರೇಶ್ವಿಯಾನೇವ ಸುನಿಶ್ಚಿತೋ ನೃಣಾಂ ಕ್ಷೇಮಸ್ಯ ಸಮ್ಯಗ್ ವಿಮೃಶೇಷು ಹೇತು ಅಸಂಗ ಆತ್ಮೌ ವ್ಯತಿರಿಕ್ತ ವಸ್ತೂನಿ ದೃಢಾರತಿರ್ಬ್ರಹ್ಮಣಿ ನಿರ್ಗುಣೇ ಚಯ. ಬಹಳ ಸೊಗಸಾದ ಒಂದು ಸಂದೇಶವನ್ನು ಸನತ್ಕುಮಾರರು ತಿಳಿಸ್ತಾರೆ. ಮನುಷ್ಯನಿಗೆ ಯಾವಾಗ ಒಳಿತಾಗ್ತದೆ, ಯಾವ ಮಾರ್ಗವನ್ನು ಅನುಸರಿಸಿದರೆ ಒಳಿತಾಗ್ತದೆ, ಪರಮಾತ್ಮನಲ್ಲಿ ಆಸಕ್ತರಾಗಿ ಇತರ ವಿಷಯಗಳಲ್ಲಿ ವೈರಾಗ್ಯವನ್ನು ಹೊಂದಿದರೆ ಮನುಷ್ಯನಿಗೆ ಒಳಿತಾಗುವುದು, ಉತ್ತಮವಾದ ಫಲ ಸಿಗುವುದು ನಿಶ್ಚಿತ. ಇದು ಶಾಸ್ತ್ರಗಳ ನಿರ್ಣಯ. ಆದ್ದರಿಂದ ನೀನು ಭಗವಂತನಲ್ಲಿ ವಿಶೇಷವಾಗಿ ಭಕ್ತಿಯನ್ನು ಮಾಡಿದವನಾಗಿದ್ದಿ. ತಪಸ್ಸಿಗೆ ನೀನು ಹೊರಡು, ಅಲ್ಲಿ ತಪಸ್ಸನ್ನು ಮಾಡು, ನಿನ್ನ ಸಾಧನೆಯನ್ನು ಮಾಡಿಕೋ ಎಂಬುದಾಗಿ ಉಪದೇಶವನ್ನು ಮಾಡಿದ್ದಾರೆ. ಹೀಗೆ ಋತುಚಕ್ರವರ್ತಿಯ ವೃತ್ತಾಂತವನ್ನು ಭಾಗವತ ತಿಳಿಸಿಕೊಡ್ತದೆ. ಮುಂದೆ ಪುರಂಜನೋಪಾಖ್ಯಾನವನ್ನು ಭಾಗವತ ತಿಳಿಸ್ತದೆ. 4ನೇ ಸ್ಕಂದದ ಕೊನೆಯ ವೃತ್ತಾಂತ ಇದು ಪುರಂಜನೋಪಾಖ್ಯಾನ. ಇಲ್ಲಿ ಬಹಳ ವಿಶೇಷವಾಗಿ ಪುರಂಜನನ ಕಥೆಯನ್ನು ಹೇಳುವ ಮೂಲಕ ಭಾಗವತ ಒಂದು ಸಂದೇಶವನ್ನು ಕೊಡ್ತದೆ. ಏನು ಅಂತಂದರೆ, ಪ್ರತಿಯೊಬ್ಬ ಜೀವನೂ ಕೂಡ ಪುರಂಜನನಂತೆ ಇದ್ದಾನೆ. ಆ ಪುರಂಜನನ ಕಥೆಯಲ್ಲಿ ಬರ್ತಕ್ಕಂತಹ ಎಲ್ಲ ವಸ್ತುಗಳು ಪ್ರತಿಯೊಬ್ಬ ಜೀವನದಲ್ಲಿ ಬರ್ತದೆ. ಅವುಗಳನ್ನು
ಮನುಷ್ಯ ಹೇಗೆ ತಾನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು, ಹೇಗೆ ಜಾಗೃತಿಯಿಂದ ಜೀವನವನ್ನು ಮಾಡಬೇಕು ಅನ್ನುವಂತಹ ಒಂದು ಮಹತ್ತರವಾದ ಸಂದೇಶವನ್ನು ಪುರಂಜನ ಉಪಾಖ್ಯಾನ ನಮಗೆ ತಿಳಿಸಿಕೊಡ್ತದೆ. ಕೊನೆಗೆ ಪ್ರಚೇತಸರ ವೃತ್ತಾಂತವನ್ನು ಕೂಡ ಭಾಗವತ ನಮಗೆ ತಿಳಿಸ್ತದೆ. ಪ್ರಚೇತಸರು ನಾರದರಿಂದ ಉಪದೇಶವನ್ನು ಪಡೆದಿದ್ದಾರೆ. ನಾರದರಿಂದ ಉಪದೇಶವನ್ನು ಪಡೆಯುವಾಗ ನಾರದರು ಪ್ರಚೇತರನ್ನ ಕುರಿತು ಒಂದು ದೃಷ್ಟಾಂತ ಮೂಲಕ ಭಗವತ್ತತ್ವವನ್ನು ಚಿಂತನೆ ಮಾಡಿಸ್ತಾರೆ. ಯಥಾತರೋರ್ಮೂಲ ನಿಷೇಚನೇನ ತೃಪ್ಯಂತಿ ತತ್ಸ್ಕಂದ ಭುಜೋಪಶಾಖಾ ಪ್ರಾಣೋಪಹಾರಾಚ್ಚಯತೀಂದ್ರಿಯಾಣ ತಥೈವ ಸರ್ಹಾರ್ಹಣ ಮಚ್ಚುತೇಜ್ಯ. ಒಂದು ವೃಕ್ಷ ತಾನು ಚೆನ್ನಾಗಿ ಬೆಳೀಬೇಕು ಅಂತಾದರೆ ಆ ವೃಕ್ಷದ ಬುಡದಲ್ಲಿ ನೀರೆರಿಬೇಕು. ವೃಕ್ಷದ ಬೇರು ಭಾಗದಲ್ಲಿ ನೀರನ್ನು ಹಾಕಿದರೆ ವೃಕ್ಷ ಚೆನ್ನಾಗಿ ಬೆಳೀತದೆ, ಕಾಂಡಗಳು ವಿಸ್ತಾರವಾಗಿ ಹರಡಿಕೊಳ್ಳುತ್ತದೆ, ಪುಷ್ಪಗಳು ಹರಡುತ್ತವೆ, ಫಲ ಸಮೃದ್ಧಿಯಾಗಿ ಸಿಗ್ತದೆ. ನಾವು ಫಲ ಬೇಕು ಅಂದಾಗ ಕಾಂಡದಲ್ಲಿ ನೀರು ಹಾಕೋದಲ್ಲ, ಬುಡದಲ್ಲಿಯೇ ನೀರನ್ನು ಹಾಕಬೇಕು. ಹಾಗೆ ಪರಮಾತ್ಮನನ್ನು ನಾವು ಭಕ್ತಿಯಿಂದ ಆರಾಧನೆ ಮಾಡಬೇಕು. ಅದರಿಂದ ನಮಗೆ ಭಗವಂತನಲ್ಲಿ ಭಕ್ತಿ ಎಂಬ ಜಲಧಾರೆಯನ್ನು ನಾವು ಹರಿಸಿದಾಗ ಜೀವನ ಇದು ಸಫಲವಾಗ್ತದೆ, ಮೋಕ್ಷವೆಂಬ ಫಲವನ್ನು ತಂದುಕೊಡುವಲ್ಲಿ ಸಾರ್ಥಕವಾಗ್ತದೆ ಎಂಬುದಾಗಿ ನಾರದರು ಬಹಳ ಸೊಗಸಾಗಿ ಪ್ರಾಚೀನ ಪ್ರಚೇತಸರಿಗೆ ಉಪದೇಶವನ್ನು ಮಾಡ್ತಾರೆ ಎನ್ನುವಲ್ಲಿ ಚತುರ್ಥ ಸ್ಕಂದ ಮುಕ್ತಾಯವಾಗ್ತದೆ. ಇನ್ನೂ ಅನೇಕ ವಿಷಯಗಳು ಈ ಸ್ಕಂದದಲ್ಲಿ ಇದೆ. ಅನೇಕ ವಿಸ್ತಾರವಾದಂತಹ ಅನೇಕ ವೃತ್ತಾಂತಗಳನ್ನು ಒಳಗೊಂಡಂತಹ ಒಂದು ಕಥಾ ಪುಂಜ ಅದು ಚತುರ್ಥ ಸ್ಕಂದ. ಇದನ್ನು ನಾನು ಪೂರ್ಣವಾಗಿ ಹೇಳಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ. ಇನ್ನೂ ಅನೇಕ ವಿಷಯಗಳು ಬಿಟ್ಟು ಹೋಗಿದೆ. ನನಗೆ ಕೊಟ್ಟಂತಹ ಕಾಲಾವಕಾಶದಲ್ಲಿ ಪರಮಪೂಜ್ಯ ಶ್ರೀಪಾದಂಗಳವರ ಪರಮಾನುಗ್ರಹದಿಂದ ಈ ಆಷಾಢ ಏಕಾದಶಿಯ ನಿಮಿತ್ತ ಏರ್ಪಡಿಸಿದಂತಹ ಈ ಜ್ಞಾನಯಜ್ಞದಲ್ಲಿ ಯಥಾಮತಿಯಾಗಿ ನಾನು ಒಂದೆರಡು ಮಾತುಗಳನ್ನು ಇಲ್ಲಿ ಮತ್ತೆ ಪ್ರಸ್ತಾಪನೆ ಮಾಡಿದ್ದೇನೆ. ಇದರಲ್ಲಿ ಅನೇಕ ದೋಷಗಳಿದೆ, ಅದು ನನ್ನದು. ಗುಣಗಳಿದ್ದರೆ ಅದು ಗುರುಗಳ ಪಾದಾರವಿಂದಕ್ಕೆ ಸೇರಬೇಕಾದದ್ದು ಅಂತ ಹೇಳ್ತಾ ಈ ಎರಡು ವಾಕ್ಕುಸುಮಗಳನ್ನು ಅಸ್ಮದ್ಗುರುವಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಸೀತಾಪತಿ ಶ್ರೀರಾಮಚಂದ್ರನಲ್ಲಿ ಸಮರ್ಪಣೆ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು.